எனில் கிறிஸ்துவும் நம்மை கூடி வந்திருக்கிற கேட்கிற நம் ஒவ்வொருவரையும் பிதாவினிடத்தில் சேர்க்கும்படியாக அவர் ஒரே தரம் என்ன பண்ணார்? பாடுபட்டார். நம்ம வருஷம் குட் ஃப்ரைடே அன்னைக்கெல்லாம் அவர் அடிக்கப்படல. ஜஸ்ட் அதை என்ன பண்ணுறோம்? அதை நினைவு கூறுகிறோம். அல்லேலூயா. முதல் நபர் ஆயத்தமா? ಡೇವಿಡ್ 23ನೇ ಅಧ್ಯಾಯ 34ನೇ ವಚನ. ಆಗ ಯೇಸು, ತಂದೆ, ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆಂಬುದನ್ನು ಅವರಿಗೆ ಅರಿಯರು ಅಂದನು. ಆಮೇಲೆ ಆತನ ಬಟ್ಟೆಗಳನ್ನು ಕಾಲು ಮಾಡಿ ಚಿಟ್ಟು ಹಾಕಿದರು. ಇಲ್ಲಿ ದೇವರೇನು ಹೇಳ್ತಿದ್ದಾರೆ ಸಿಲುಬೆಯಲ್ಲಿ ಅಂದರೆ, ಆಗ ಯೇಸು ತಂದೆಯೇ ಅವರಿಗೆ ಕ್ಷಮಿಸು, ತಾವು ಏನು ಮಾಡುತ್ತೇವೆ ಎಂಬುದು ಅವರಿಗೆ ಅರಿಯರು ಅಂತ ಹೇಳ್ತಾರೆ. ಇಲ್ಲಿ ನಮಗೋಸ್ಕರ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ನಮ್ಮ ಶಾಪಗಳನ್ನು ಹೊತ್ತುಕೊಂಡು ದೇವರು ಸಿಲುಬೆಯಲ್ಲಿ ಮರಣ ಬಿಡುವಾಗ 7 ಮಾತುಗಳನ್ನು ಮಾತಾಡುತ್ತಾರೆ. ಆ 7 ಮಾತುಗಳಲ್ಲಿ ಇದು ಮೊದಲನೇ ವಾಕ್ಯವಾಗಿದೆ. ಯೇಸು ಏನು ಹೇಳ್ತಿದ್ದಾರೆ ಅಂದರೆ, ಅವ್ರು ಏನು ಮಾಡ್ತಿದ್ದಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಅವರು ಸಿಲುಬೆಯಲ್ಲಿ ಹೊಡೆಯುವಾಗ ಅವ್ರಿಗೆ ಯೇಸುಗೆ ಏನು ನೋವಾಗ್ತಿದೆ, ಅವ್ರಿಗೆ ಎಷ್ಟು ಬಾಧೆ ಪಡ್ತಾರೆ ಎಂದು ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅವ್ರಿಗೋಸ್ಕರ ದೇವರಲ್ಲಿ ಕೇಳ್ಕೊಳ್ತಿದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ ಅವ್ರಿಗೆ ಕ್ಷಮಿಸು, ಅವ್ರು ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಅಂತ ದೇವರು ಹೇಳ್ತಿದ್ದಾರೆ. ಇವತ್ತು ಯೇಸು ಸ್ವಾಮಿಯನ್ನು ಈ ದಿನದಲ್ಲಿ ಅವರನ್ನು ಜೀವವನ್ನು ಅವ್ರಿಗೆ ಒಪ್ಪಿಸಿಕೊಡುವಂಥದ್ದಾಗಿದೆ. ಅವ್ರನ್ನ ಹೊಡೀತಾರೆ. ಹಲ್ಲೆಲೂಯಾ. ಏನಂತಂದರೆ ಅವ್ರನ್ನ ಇವತ್ತು ಅವರಿಗೆ ಮರಣ ದಿನವಾಗಿದೆ. ಹಲ್ಲೆಲೂಯಾ. ನಾವೊಂದು ವಾಕ್ಯವನ್ನು ಓದಿಕೊಳ್ಳೋಣ. ದೇವರು ಒಳ್ಳೆಯವರಾಗಿದ್ದಾರೆ, ದೇವರು ನಮ್ಮನ್ನು ನಡೆಸ್ತಾರೆ, ದೇವರು ನಮ್ಮನ್ನು ಕಾಯುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ಯೇಸು ಕ್ರಿಸ್ತನ ಜೀವಿತದ ಕುರಿತಾಗಿ, ಯೇಸು ಕ್ರಿಸ್ತನು ಜೀವಿತ ಮುಗಿಯುವ ಒಂದು ಸಮಯ. ಇಲ್ಲಿ ಈ ಹೊತ್ತು ಅಂತ ಇದೆ, ಗಂಟೆ ಇಲ್ಲ. ಹಲ್ಲೆಲೂಯಾ. ಒಂದು ಕ್ಷಣ ಆಗಿರ್ಬೋದು, ಒಂದು ನಿಮಿಷವಾಗಿರ್ಬೋದು. ಹಲ್ಲೆಲೂಯಾ. ಆ ಜೀವ ಒಪ್ಪಿಸಿಕೊಡೋದಕ್ಕಾಗಿ ಈ ಹೊತ್ತೇ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಆದರೆ ಈ ಯೇಸು ಕ್ರಿಸ್ತನ ಅವರ ಜೀವನ ಮುಗಿಯುವ ದಿನವೂ ಅದು ಕಡೆಯ ದಿನವಾಗಿದೆ. ಹಲ್ಲೆಲೂಯಾ. ದೇವರ ರಕ್ತ, ಹಲ್ಲೆಲೂಯಾ, ಯೇಸು ಸ್ವಾಮಿಯ ರಕ್ತ ಅದು ಹರಿಯುತ್ತಿದೆ. ಹಲ್ಲೆಲೂಯಾ. ಅವರ ಕಣ್ಣುಗಳು ಕಲಗುತ್ತಾ ಇದೆ. ಹಲ್ಲೆಲೂಯಾ. ಅವರಿಗೆ ಕಣ್ಣು ಕಾಣ್ತಾ ಇಲ್ಲ. ಹಲ್ಲೆಲೂಯಾ. ಆ ಸಮಯದಲ್ಲೂ ಯೇಸು ಸ್ವಾಮಿ, ಹಲ್ಲೆಲೂಯಾ, ಏನು ಮಾತನಾಡದೆ ಮೌನವಾಗಿ ಇರ್ತಾರೆ. ಹಲ್ಲೆಲೂಯಾ. ಸಮಯ ಹಾದು ಹೋಗ್ತಾನೇ ಇದೆ, ಆದರೆ ಸ್ವಲ್ಪ ಸಮಯ. ಹಲ್ಲೆಲೂಯಾ. ಆಗ ನಾವೊಂದು ವಾಕ್ಯವನ್ನು, ಲೂಕನು ಬರೆದ ಸುವಾರ್ತೆ, ನಾವು ಆ ವಾಕ್ಯವನ್ನು ಓದಿಕೊಳ್ಳೋಣ. ಹಲ್ಲೆಲೂಯಾ. ಇಲ್ಲಿ ಹಲ್ಲೆಲೂಯಾ, ಆ ನಿಮಿಷ ರಕ್ತವು ಹರಿಯುತ್ತದೆ, ಅವರ ಕಣ್ಣುಗಳು ಮೊಬ್ಬಾಗಿ ಹೋಗುತ್ತದೆ. ಆದರೆ ನಮ್ಮ ಕರ್ತನು ತಾಳ್ಮೆಯಿಂದ ಕಾಯ್ತಾ ಇದ್ದಾರೆ. ನಾವಾದರೆ ಏನು ಮಾಡ್ತೀವಿ? ಹಲ್ಲೆಲೂಯಾ. ಹಲ್ಲೆಲೂಯಾ. ನಮಗೆ ನೋವು ತಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ, ಆದರೆ ನಮಗಾಗಿ ಅವ್ರು ಏನು ಮಾಡ್ತಾ ಇದ್ದಾರೆ? ನೋವುಗಳನ್ನು ಸಹಿಸಿಕೊಳ್ತಾ ಇದ್ದಾರೆ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾರೆ, ಹಲ್ಲೆಲೂಯಾ, ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ನೀನು ಇರ್ತೀಯ ಅಂತ ಸತ್ಯವಾಗಿ ಹೇಳುತ್ತೇನೆಂದು ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಆದರೆ ಆ ಸಮಯದಲ್ಲಿ ಯೇಸು, ಆ ಸಮಯದಲ್ಲಿ ಸಿಲುಬೆ, ಆ ಒಂದು ಸಮಯದಲ್ಲಿ ಸಿಲುಬೆಗೆ ಹಾಕಿದ 2 ಕಳ್ಳರುಗಳು ಇರ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮ ಜೀವ ಹೋಗುವಾಗ ನಾವು ಹೋರಾಡ್ತೀವಲ್ವಾ? ಹಲ್ಲೆಲೂಯಾ. ಆ ಸಮಯದಲ್ಲಿ ಏನು ಮಾಡಬೇಕನ್ನೋದನ್ನು ಅವನು ದೇವರನ್ನ ಅರಿತವನಲ್ಲ. ಹಲ್ಲೆಲೂಯಾ. ಆ ಯೇಸು ಸ್ವಾಮಿಯ ಮಧ್ಯದಲ್ಲಿ 2 ಕಳ್ಳರು ನಿಂತ್ಕೊಂಡಿದ್ದಾರೆ. ಆದರೆ ಒಬ್ಬ ಹೇಳ್ತಾನೆ, ಯೇಸು ಸ್ವಾಮಿ, ನೀನು ಏನೂ ಪಾಪ ಮಾಡಿಲ್ಲ, ಏನೂ ತಪ್ಪು ಮಾಡಿಲ್ಲ, ನಾವು ಮಾಡಿ ನಮಗೆ ಶಿಕ್ಷೆ ಇದು ನಮಗೆ ಖಂಡಿತ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಆದರೆ ಯೇಸು ಸ್ವಾಮಿ ಹೇಳ್ತಾನೆ, ಯೇಸು ಸ್ವಾಮಿ ಜೊತೆಲಿ ಹೇಳ್ತಾರೆ, ಅಲ್ಲಿ ನಿನ್ನ ರಾಜ್ಯದಲ್ಲಿ ನನ್ನ ಸೇರಿಸಿಕೋ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಅವನು ಏನಾಗ್ತಾ ಇದ್ದಾನಲ್ಲಿ? ಅವನ ತಪ್ಪನ್ನು ಶ್ರಮಿಸಿಕೊಂಡು ದೇವರ ಹತ್ರ ಒಂದಾಗ್ತಾ ಇದ್ದಾನೆ, ಐಕ್ಯ ಪಡ್ತಾ ಇದ್ದಾನೆ ಅವನು. ಹಲ್ಲೆಲೂಯಾ. ಐಕ್ಯ ಪಟ್ಟವನು ಏನು ಹೇಳ್ತಾ ಇದ್ದಾನೆ ಅಂತಂದರೆ, ಈ ಹೊತ್ತೇ, ಹಲ್ಲೆಲೂಯಾ, ಯೇಸು ಸ್ವಾಮಿ ಹೇಳ್ತಾರೆ, ಅದಕ್ಕೆ ಯೇಸು, ಈ ಹೊತ್ತೇ ನನ್ನ ಸಂಗಡ ಪರದೇಶಿಯಲ್ಲಿ ಇರುವಿ, ನಿನಗೆ ಸತ್ಯವಾಗಿ ಹೇಳುತ್ತೇನೆಂದು ಉತ್ತರ ಕೊಡ್ತಾನೆ. ಹಲ್ಲೆಲೂಯಾ. ಅಲ್ಲಿ ಯೇಸು ಸ್ವಾಮಿ ಜೊತೆಲಿ ಅವನು ಒಂದಾಗ್ತಾ ಇದ್ದಾನೆ. ಹಲ್ಲೆಲೂಯಾ. ಅವನು ಇನ್ನೊಂದು ಸ್ವಲ್ಪ ನಿಮಿಷ, ಸ್ವಲ್ಪ ಗಳಿಗೆಯಲ್ಲಿ ಅವನು ಒಪ್ಪಿಕೊಂಡಿಲ್ಲ ಅಂದರೆ ಅವನ ಆತ್ಮ ಎಲ್ಲಿಗೆ ಹೋಗುತ್ತೆ? ನರಕಕ್ಕೆ ಹೋಗುತ್ತೆ. ಆದರೆ ಅವನ ಆತ್ಮ ಎಲ್ಲಿಗೆ ಹೋಗ್ತಾ ಇದೆ? ಪರಲೋಕಕ್ಕೆ. ದೇವರು ಒಳ್ಳೆಯ ಒಂದು ಉನ್ನತ ಸ್ಥಾನದಲ್ಲಿ ನಿಲ್ಲಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಹೇಳೋದು, ನಾವು ಬದುಕಿರುವವರೆಗೆ ಮಾತ್ರನೇ ನಮಗೇನಿರುತ್ತೆ? ಹಲ್ಲೆಲೂಯಾ, ನಮಗೆ ಕೃಪೆ ಇರುತ್ತೆ. ಹಲ್ಲೆಲೂಯಾ. ಕೃಪೆಯ ಬಾಗಿಲು ತೆರೆಯುತ್ತೆ. ಯಾವಾಗ ನಮ್ಮ ಆತ್ಮ ಅದು ಬಿಟ್ಟು ಹೋಗುತ್ತೋ ಆ ಕೃಪೆಯ ಬಾಗಿಲು ಮುಚ್ಚಿ ಹೋಗ್ಬಿಡ್ತದೆ. ಹಲ್ಲೆಲೂಯಾ. ಇವತ್ತು ನಾವೆಲ್ಲರೂ ಕೂಡ ಯೇಸು ಸ್ವಾಮಿಯನ್ನು ಧ್ಯಾನಿಸುವಂಥ ದಿನವಾಗಿದೆ. ಇವತ್ತು ನಮ್ಮ ಒಬ್ಬೊಬ್ಬರನ್ನ ದೇವರ ಕೈಯಲ್ಲಿ ನಾವು ಕೊಡೋಣ. ಹಲ್ಲೆಲೂಯಾ. ಯೇಸು ಅಲ್ಲದೆ ನಮಗೆ ಬೇರೆ ಯಾರು ಸಹಾಯಕರು ಇಲ್ಲ. ಹಲ್ಲೆಲೂಯಾ. ಅವ್ರ ಹತ್ರ ನಮ್ಮ ಪಾಪ ತಪ್ಪು
ತಪ್ಪುಗಳನ್ನು ಒಪ್ಪಿಸಿಕೊಡುವಾಗ ದೇವ್ರು ನಮ್ಮನ್ನು ಏನು ಮಾಡ್ತಾರೆ, ಉನ್ನತ ಸ್ಥಾನದಲ್ಲಿ ಅವ್ರ ಜೊತೆಲಿ ನಮ್ಮನ್ನು ಸೇರಿಸಿಕೊಳ್ತಾರೆ. ಇವತ್ತೇ ನೀನು ನನ್ನ ಸಂಗಡ ಬರ್ತೀಯಾ ಅಂತ ಆ ಕಳ್ಳನಿಗೆ ಹೇಳ್ತಾರೆ. ಹಲ್ಲೆಲೂಯಾ. ಆ ಕಳ್ಳ ಬುದ್ಧಿವಂತ ನೋಡ್ರಿ, ಅವನು ಎಷ್ಟು ಚೆನ್ನಾಗಿ ಗಮನಿಸಿಕೊಂಡು ದೇವ್ರ ಹತ್ರ ಒಂದಾಗಿ ಒಳ್ಳೆಯ ಸ್ಥಾನವನ್ನು ಅವನು ಪಡೆದುಕೊಂಡ. ಹಲ್ಲೆಲೂಯಾ. ಈ ವಾಕ್ಯಕ್ಕಾಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ದೇವರು ನಡೆಸಲಿ. ಇದನ್ನು ಹೇಳೋದಕ್ಕೆ ಕೊಟ್ಟಂಥ ಆ ಸಭೆಗಾಗಿ ಬೋಧಕರಿಗಾಗಿ ನಾವು ಕೃತಜ್ಞತೆ ಹೇಳುತ್ತೇವೆ. ಹಲ್ಲೆಲೂಯಾ. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಈ ದಿನ ಒಂದು ಪರಿಶುದ್ಧವಾದ ದಿನ. ದೇವರ ನಮಗೋಸ್ಕರ ಶಿಲುಬೆಯಲ್ಲಿ ತನ್ನ ಪ್ರಾಣವನ್ನು ಸುರಿಸಿದ ದಿನವಾಗಿದೆ. ನಾವೆಲ್ಲರೂ ದೇವರ ಸಮ್ಮುಖದಲ್ಲಿ ಆರಾಧನೆ ಮಾಡಲಿಕ್ಕೆ, ಆತನನ್ನು ಸ್ಮರಿಸಲಿಕ್ಕೆ, ಒಂದು ಹೊಸ ವರ್ಷದ ಹಾದಿಯಲ್ಲಿ ಹೋಗಲಿಕ್ಕೆ, ನಾವು ವರ್ಷದಲ್ಲಿ ಅಂತ್ಯದಲ್ಲಿ ನಾವಿದ್ದೀವಿ. ಇದು ಹೊಸ ವರ್ಷ ನಮಗೆ, ನಾವೆಲ್ಲರೂ ಹೊಸ ವರ್ಷಕ್ಕೆ ಬಂದಿದ್ದೇವೆ. ಈ ಸಂಪ್ರದಾಯ ಪ್ರಕಾರ ಲೋಕದಲ್ಲಿರುವಂಥ ಜನರುಗಳು ಏನು ಮಾಡ್ತಾರೆ, ವರ್ಷಕ್ಕೊಂದ್ಸರಿ ಎಲ್ಲ ರಾಜ್ಯಗಳಲ್ಲಿ ಒಂದು ಹೊಸ ವರ್ಷವನ್ನು ಆಚರಣೆ ಮಾಡ್ಕೊಳ್ತಾರೆ. ಅದೇ ರೀತಿಯಾಗಿ ದೇವರು ನಮಗೋಸ್ಕರ ಶಿಲುಬೆಯಲ್ಲಿ ಸುರಿದಂಥ ಅಮೂಲ್ಯವಾದ ರಕ್ತದಿಂದ ನಾವೆಲ್ಲರೂ ಪರಿಶುದ್ಧವಾದವು. ಮತ್ತು ಆತನ ಪುನರುತ್ತರವಾಗಿ ಎದ್ದು ಬಂದ ದಿನದಿಂದ ನಾವು ಹೊಸದಾಗಿ ಹುಟ್ಟಿಕೊಂಡೆವು. ಹೊಸದಾಗಿ ಜೀವಿಸಲಿಕ್ಕೆ ನಾವು ಈ ವರ್ಷದ ಅಂತ್ಯದಲ್ಲಿ ನಾವು ಹೋಗ್ತಿದ್ದೇವೆ. ಆಮೇಲೆ ಹಾಗಾಗಿ ನಾವು ಈ ದಿನ ಒಂದೊಂದು ವಾಕ್ಯಗಳನ್ನು ನಾವು ಒಬ್ಬರ ಆತ್ಮಿಕವಾಗಿ, ಪರಿಶುದ್ಧಾತ್ಮಿಕವಾಗಿ ನಾವು ಹೇಳಲಿಕ್ಕೆ ಈ ದಿನ ನಿಂತ್ಕೊಂಡಿದ್ದೇವೆ. ಹಲ್ಲೆಲೂಯಾ. ಆದ್ದರಿಂದ ನಾನು ಒಂದು ಚಿಕ್ಕದೊಂದು ಹಾಡನ್ನು ಹೇಳಿ, ನನಗೆ ಕೊಟ್ಟಿರುವಂಥ ಒಂದು ವಾಕ್ಯ ಏನಂದರೆ, ಯೋಹಾನ 19:26-27, ಅಮ್ಮ ಇಗೋ ನಿನ್ನ ಮಗನು ಎಂದು ಹೇಳಿದನು. ಆ ವಾಕ್ಯ ನನಗೆ ಕೊಟ್ಟಿದ್ದಾರೆ. ಆ ವಾಕ್ಯದ ಪ್ರಕಾರ ಒಂದು ಚಿಕ್ಕ ಹಾಡನ್ನು ಹಾಡಿ ಆ ವಾಕ್ಯದ ವಿಸ್ತರಣೆಯನ್ನು ನಾನು ಹೇಳ್ತೇನೆ. ಎಲ್ಲರೂ ಸೇರಿ ಹಾಡಿ. ಅಪ್ಪ ಎಂದು ನಿನ್ನ ಕೂಗುವಾಸೆ, ಅಪ್ಪ ಎಂದು ನಿನ್ನ ಕೂಗಲ, ಅಮ್ಮ ಎಂದು ನಿನ್ನ ಕೂಗುವಾಸೆ, ಅಮ್ಮ ಎಂದು ನಿನ್ನ ಕೂಗಲ, ಅಪ್ಪ ಎಂದು ನಿನ್ನ ಕೂಗುವಾಸೆ, ಅಪ್ಪ ಎಂದು ನಿನ್ನ ಕೂಗಲ, ಅಮ್ಮ ಎಂದು ನಿನ್ನ ಕೂಗುವಾಸೆ, ಅಮ್ಮ ಎಂದು ನಿನ್ನ ಕೂಗಲ. ಅಪ್ಪ ಅಮ್ಮ ನನ್ನ ಅಪ್ಪನು ನೀನೇ ಸಯ್ಯ, ನನ್ನ ಅಮ್ಮನು ನೀನೇ ಸಯ್ಯ, ನನ್ನ ಅಪ್ಪನು ನೀನೇ ಸಯ್ಯ, ನನ್ನ ಅಮ್ಮನು ನೀನೇ ಸಯ್ಯ. ತಾಯಿ ಗರ್ಭದಲ್ಲಿ ನೀನು ಇದ್ದಾಗಲೇ ನಾ ಅಂದುಕೊಂಡೆ ಅಮ್ಮ ನೀನೇ, ತಾಯಿ ಗರ್ಭದಲ್ಲಿ ನನ್ನ ಹೊತ್ತಾಗಲೇ ನಾ ಅಂದುಕೊಂಡೆ ಅಮ್ಮ ನೀನೇ, ನನ್ನ ಕಷ್ಟದಲ್ಲಿ ಹೆಗಲ ಮೇಲೆ ಒತ್ತಾಗಲೇ ನಾ ಅಂದುಕೊಂಡೆ ಅಪ್ಪ ನೀನೇ. ನನ್ನ ಪ್ರೀತಿಸುವುದು ಮುದ್ದಿಸುವುದು ಕಾಣುವಾಗ ನನ್ನ ನಿಜವಾದ ಅಮ್ಮ ನೀನೇ, ನನ್ನ ಪ್ರೀತಿಸುವುದು ಮುದ್ದಿಸುವುದು ಕಾಣುವಾಗ ನನ್ನ ನಿಜವಾದ ಅಮ್ಮ ನೀನೇ, ನನ್ನ ಪಾಲನೆಯು ಲಾಲನೆಯು ಮಾಡುವಾಗ ನನ್ನ ನಿಜವಾದ ಅಪ್ಪ ನೀನೇ. ಅಪ್ಪ ಅಮ್ಮ ಅಪ್ಪ ಅಮ್ಮ ಅಪ್ಪ ಎಂದು ನಿನ್ನ ಕೂಗುವಾಸೆ, ಅಪ್ಪ ಎಂದು ನಿನ್ನ ಕೂಗಲ, ಅಮ್ಮ ಎಂದು ನಿನ್ನ ಕೂಗುವಾಸೆ, ಅಮ್ಮ ಎಂದು ನಿನ್ನ ಕೂಗಲ. ಆ ಕಲ್ವಾರಿ ಶಿಲುಬೆಯ ಹೊತ್ತಾಗಲೇ ನಾ ಅಂದುಕೊಂಡೆ ಅಮ್ಮ ನೀನೇ, ಆ
ಕಲ್ವಾರಿ ಶಿಲುಬೆಯ ಗೊತ್ತಾಗಲೇ ನಾ ಅಂದುಕೊಂಡೆ ಅಮ್ಮ ನೀನು ನನಗಾಗಿ ರಕ್ತವ ಕೊಟ್ಟಾಗಲೇ ನಾ ಅಂದುಕೊಂಡೆ ಅಪ್ಪ ನೀನೇ ನಿನ್ನ ಮಮತೆಯು ಕರುಣೆಯು ಕಾಣುವಾಗ ನನ್ನ ನಿಜವಾದ ಅಮ್ಮ ನೀನೇ ನಿನ್ನ ಮಮತೆಯು ಕರುಣೆಯು ಕಾಣುವಾಗ ನನ್ನ ನಿಜವಾದ ಅಪ್ಪ ನೀನೇ ನಿನ್ನ ತಾಗೆ ದಯೆಯನ್ನು ನಾವು ಕಾಣುವಾಗ ನನ್ನ ನಿಜವಾದ ಅಪ್ಪ ನೀನೇ ಅಪ್ಪ ಅಮ್ಮ ನನ್ನ ಅಪ್ಪನು ನೀನೇ ಏಸಯ್ಯ ನನ್ನ ಅಮ್ಮನು ನೀನೇ ಏಸಯ್ಯ ನನ್ನ ಅಪ್ಪನು ನೀನೇ ಏಸಯ್ಯ ನನ್ನ ಅಮ್ಮನು ನೀನೇ ಏಸಯ್ಯ ಆಮೇನ್. ಯಾಕೆಂದರೆ ನಾನು ಹೋಗ್ತಾರೋ ವಾಕ್ಯ ಅಂಥದ್ದು, ಹಾಗಾಗಿ ನಾನು ಆ ಹಾಡನ್ನು ಹೇಳಿ ನಿಮಗೆ ತಿಳಿಸ್ತಾ ಇದ್ದೀನಿ. ಯೋಹಾನ 19:26-27 ಓದ್ರಿ. ಯೇಸು ತನ್ನ ತಾಯಿಯನ್ನು ಹತ್ತಿರದಲ್ಲಿ ನಿಂತಿದ್ದ ತನ್ನ ಪ್ರೀತಿಯ ಶಿಷ್ಯನನ್ನು ನೋಡಿ ತಾಯಿಗೆ, ಅಮ್ಮ, ಇಗೋ ನಿನ್ನ ಮಗನು ಎಂದು ಹೇಳಿದನು. ತರುವಾಯ ಆ ಶಿಷ್ಯನಿಗೆ, ಇಗೋ ನಿನ್ನ ತಾಯಿ ಎಂದು ಹೇಳಿದನು. ಆಮೇನ್. ಈ ಮಾತು ವಾಕ್ಯದ ನಂತರ ನಾವು ಹೇಳ್ತಾ ಇದ್ದೀವಿ. ಈ ಮಾತು ಯೇಸು ಸ್ವಾಮಿಯು ಶಿಲುಬೆಯ ಮೇಲೆ ಇರುವಾಗ ಹೇಳುವಂಥ ಮಾತಾಗಿದೆ. ಆಮೇನ್. ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವಂಥ ಕೆಲವೇ ಕ್ಷಣಗಳಲ್ಲಿ ತನ್ನ ಪ್ರಾಣವನ್ನು ಆ ಸ್ವಾಮಿ ನೆರವೇರಿಸಬೇಕಾಯಿತು, ಆ ದೇವರ ಮುಖಾಂತರವಾಗಿ ನೆರವೇರಿಸಬೇಕಾಯಿತು. ಶಿಲುಬೆಯಲ್ಲಿ ಹೋಗ್ತಾ ಇದ್ದಾರೆ. ಅದಕ್ಕಿಂತ ಹಿಂದೆ ದೇವರು ಹೇಳ್ತಿದ್ದ ಯೇಸು ಕ್ರಿಸ್ತು ಸಾಮಾನ್ಯ ಮನುಷ್ಯನಾಗಿದ್ದನು. ಲೋಕದಲ್ಲಿ ಆ ತಾಯಿ ಮುಖಾಂತರ, ತಾಯಿಯ ಜೊತೆಯಲ್ಲಿ, ಆ ಕುಟುಂಬದ ಜೊತೆಯಲ್ಲಿ ಸಾಮಾನ್ಯವಾದಂಥ ಮನುಷ್ಯರಾಗಿದ್ದರು. ಆವಾಗ ದೇವರು ಆ ಮಗುವನ್ನು ಕೊಡುವಾಗಲೇ, ಮರಿಯಾಳ ಹೊಟ್ಟೆಯಲ್ಲಿ ಜನಿಸುವಾಗಲೇ ದೇವರು ಹೇಳಿದ್ರು, ನೀನು ನೆರವೇರಿಸಬೇಕು, ನಾನು ಕೊಟ್ಟಿರುವಂಥ ವಾಗ್ದಾನವನ್ನು ನೀನು ನೆರವೇರಿಸಬೇಕು. ಹಾಗಾಗಿ ಇವತ್ತೇ ನಾನು ಆ ಶಿಲುಬೆಯಲ್ಲಿ ಇಟ್ಕೊಂಡಿರುವಾಗ ಆ ದೇವರು ಕೆಲವೇ ಕ್ಷಣಗಳಲ್ಲಿ ತನ್ನ ಪ್ರಾಣವನ್ನು ಕೊಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಶಿಲುಬೆಯ ಮೇಲೆ ಆ ದೇವರಿದ್ದಾರೆ. ಮರಿಯಳು ಮತ್ತು ಯೆಹೋವನು ಶಿಷ್ಯನನ್ನು ಶಿಲುಬೆಯ ಹತ್ತಿರ ಇರುವುದನ್ನು ನಾವು ಕೇಳ್ತೀವಿ. ಆದರೆ ಆ ಶಿಷ್ಯಂದರು ಯಾರೂ ಇಲ್ಲ, ಎಲ್ಲ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆ ಲೋಕದಲ್ಲಿ ನಾವು ನೀವು ಇರುವಾಗ ನಾವೆಲ್ಲರೂ ಕೂತಿದ್ದೇವೆ, ನಮ್ಗೆ ಯಾರೂ ಇಲ್ಲ, ನಾವೆಲ್ಲರೂ ಅನಾಥರಾಗಂತ ತಿಳ್ಕೊಬಾರ್ದು. ನಮ್ಗೆ ಯಾರೂ ಇಲ್ಲ, ಅನಾಥ ಅಲ್ಲ ಎಂಬುದಾಗಿ ನಾವು ತಿಳ್ಕೊಬಾರ್ದು. ನಾವೆಲ್ಲರೂ ದೇವರು ನಮಗೋಸ್ಕರ ಶಿಲುಬೆಯಲ್ಲಿ ರಕ್ತವನ್ನು ಸುರಿಸಿ ಆ ಪಾಪಗಳನ್ನು, ಶಾಪಗಳನ್ನು ಹೊತ್ತು ನಮಗೋಸ್ಕರ ಆ ಲೋಕದ ರಾಜ್ಯಕ್ಕಾಗಿ, ನೀತಿಗಾಗಿ ತಾವುಕೊಪಡುವಂಥ ಮಕ್ಕಳಾಗಿ ನಮ್ಮನ್ನು ಕರೆದಿದ್ದಾರೆ. ಆದುದರಿಂದ ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ಆಮೇನ್. ಯಾರೂ ಇಲ್ಲ ಶಿಷ್ಯಂದರು, ನನ್ನ ಯೇಸು ಹೀಗೆ, ನನ್ನ ದೇವರು ಹೀಗೆ, ಹಾಗೆ ಹೀಗೆ ಅಂತ ಎಲ್ಲ ಹೇಳಿದ್ರು, ಬಡ್ಕೊಂಡ್ರು. ನನ್ನ ಪ್ರೀತಿಸ್ತದಂಥ, ನನ್ನ ಪ್ರಾಮಾಣಿಕವಾಗಿ ನಡೆದುಕೊಳ್ತದಂಥ ಯೋಹಾನನು ಮಾತ್ರ ತನ್ನ ತಾಯಿ ಮುಖಾಂತರ ಇದ್ದಾರೆ. ಆಮೇನ್. ಅದನ್ನು ನೋಡಬೇಕು. ಹಾಗಾಗಿ ಅದೇ ರೀತಿಯಾಗಿ ಶಿಷ್ಯರು ಇಲ್ಲದಿರುವಂಥ ನಾವು ನೋಡ್ತೇವೆ. ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಸಂಪೂರ್ಣವಾಗಿ ಅವ್ರಿಗೆ ಏನು ಹೇಳ್ತಿದ್ದಾರೆ, ಶಿಲುಬೆಯಲ್ಲಿ ಅಂತ ಅರಿವಿತ್ತು. ನಾನು ಏನು ಮಾಡ್ತಿದ್ದೀನಿ, ಏನು ಮಾಡಬೇಕು, ಏನು ತಿಳಿಸ್ಕೊಳ್ಬೇಕು ಎಂಬುದಾಗಿ ಆ ಶಿಲುಬೆಯಲ್ಲಿ ಅರಿವಿತ್ತು ದೇವರಿಗೆ. ಅರಿವಿದ್ದಾಗ ತನ್ನ ತಾಯಿಯನ್ನು ಬಿಡಲಿಲ್ಲ, ಆಕೆಯನ್ನು ಅನಾಥರಾಗಿ ಬಿಡಲಿಲ್ಲ ಯೇಸು ಸ್ವಾಮಿ. ಹಾಗೆ ಸಹ ನಮ್ಮನ್ನು ಸಹ ಅನಾಥರಾಗಿ ಯಾವತ್ತೂ ಬಿಡಲಿಲ್ಲ. ನಾವು ಅನಾಥರಲ್ಲ, ನಾವು ಪ್ರಾಮಾಣಿಕವಾದ ಒಂದು ಆತ್ಮ ರಕ್ಷಿಸಲ್ಪಟ್ಟಿದೆ ಅಂದರೆ ಆ ಆತ್ಮ ನಾವು 2ನೇ ರಾಜ್ಯದಲ್ಲಿ ಬರುವಾಗ ಆತ್ಮಕ್ಕೆ ಬೆಲೆ ಎಂಬುದು ಈ ಲೋಕದ ಜನರು ನಮ್ಮನ್ನು ತಿಳ್ಕೊಳ್ತಾರೆ. ಆಮೇನ್. ಈಗ ನಾವು ಅಪಹಾಸ್ಯಕ್ಕೆ ನಾವು ಒಳಗಾಗಿದ್ದೇವೆ. ನಿಮ್ಮ ಕುಟುಂಬದ ಪ್ರತಿಯೊಂದು ಕುಟುಂಬದಲ್ಲೂ ಅಪಹಾಸ್ಯತೆ ಹೊಂದಿದ್ದೇವೆ. ನಾವು ಕಷ್ಟದಲ್ಲಿದ್ದೇವೆ, ದುಃಖದಲ್ಲಿದ್ದೇವೆ, ಎಲ್ಲರೂ ಈ ಲೋಕದ ಎಲ್ಲರೂ ಇದ್ದೇವೆ. ಆದರೂ ನಾವು ಅದೃಷ್ಟವಂತರು, ದೇವರಲ್ಲಿ ನಾವು ಅದೃಷ್ಟವಂತವಾಗಿದ್ದೇವೆ. ಹಾಗಾಗಿ ಕೇವಲ ತನ್ನ ತಾಯಿ ಮತ್ತು ಯೋಹಾನಿಗೆ ತಾನು ನಿನ್ನ ಬಳ್ಳಿ ಇಟ್ಟುಕೋ ಅಂತ ಅವರು ಅಷ್ಟು ಮಾತ್ರ ಹೇಳಲಿಲ್ಲ. ಇದಕ್ಕೆ ಸಂಪೂರ್ಣವಾದ 1-2 ವಾಕ್ಯಗಳನ್ನು ನಿಮಗೆ ವಿವರಿಸ್ತೀನಿ. ಇದರಲ್ಲಿ ಮುಖ್ಯವಾಗಿ 4 ಅಂಶಗಳಿವೆ. ಆ 4 ಅಂಶಗಳನ್ನು ನಾನು ನಿಮ್ಗೆ ತಿಳಿಸ್ತೀನಿ. ನೋವಿನಲ್ಲಿಯೂ ಪ್ರೀತಿಯನ್ನು ಕೊಡ್ತಾರೆ ದೇವರು. ಆ ನೋವಿನಲ್ಲಿಯೂ ಪ್ರೀತಿಯನ್ನು ಕೊಡುವಾಗ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಆ ಭಯಂಕರವಾದ ಒಂದು ಸಹಿಸಲಾರದ ನೋವಿನಲ್ಲಿಯೂ ಆ ಮುಳ್ಳಿನ ಕಿರೀಟವನ್ನು ಹೊತ್ತುಕೊಂಡಿರುವಂಥ ಆ ಹಿಂಸೆ ತಾಳಲಾರಂಥ ಆ ಕಿರೀಟವನ್ನು ಹೊತ್ತುಕೊಂಡ ಸಮಯದಲ್ಲಿಯೂ ಯೇಸು ಸ್ವಾಮಿಯು ಆ
ಈ ಒಂದು ಬೆಲೆ ಕಟ್ಟಲಾದಂಥ ಆ ಒಂದು ಪ್ರೀತಿಯನ್ನು, ಆ ತಾಳ್ಮೆಯನ್ನು ಎಲ್ಲವನ್ನು ಆ ಬಲಿದಾನವಾಗಿ ಅರ್ಪಿಸ್ತಿರುವಂಥ ಸಮಯದಲ್ಲಿಯೂ ಆ ಯೇಸು ಸ್ವಾಮಿಯು ನಮ್ಮನ್ನು ಪ್ರೀತಿ ಮಾಡಿರುತ್ತಿರುವುದನ್ನು ನಾವು ನೋಡ್ತೇವೆ. ಆ ತಾಯಿಯನ್ನು ಪ್ರೀತಿಯನ್ನು ನೋಡ್ತೇವೆ. ಅಲ್ಲಿ ಒಂದು ಯೋಹಾನನ ಪ್ರೀತಿಯನ್ನು ಕೊಡುತ್ತಿರುವುದನ್ನು ನೋಡ್ತೇವೆ. ಅಲ್ಲಿಷ್ಟು ಮಾತ್ರವಲ್ಲ, ಈ ಲೋಕಕ್ಕೆ ಪ್ರೀತಿಯನ್ನು ಕೊಡುತ್ತಿರುವುದನ್ನು ನಾವು ನೋಡ್ತೇವೆ. ಆಮೇಲೆ ನಾವು ಸಹ ಪ್ರೀತಿ ಎಂಬುದು ಭಾಳ ಅಮೂಲ್ಯವಾದದ್ದು. ತಾಯಿಗೆ, ತಂದೆಗೆ, ನಮ್ಮ ಅಕ್ಕ ತಂಗಿಯರಿಗೆ, ಸಹೋದರರಿಗೆ ನಾವು ಪ್ರೀತಿಯನ್ನು ಹಂಚುವುದು ಭಾಳ ಮುಖ್ಯವಾಗಿದೆ. ಅನಾಥರಾಗಿ ಬಿಡಲಿಲ್ಲ, ತಾಯಿಯನ್ನು ಅನಾಥರಾಗಿ ಬಿಡಲಿಲ್ಲ. ಆವಾಗಾಗಿ ನಾವು ಯಾರೂ ಅನಾಥರಲ್ಲ, ಪ್ರೀತಿಯನ್ನು ಕೊಡುವಂಥರಾಗಿದ್ದಾರೆ. ತನ್ನ ತಾಯಿಯನ್ನು ಅನಾಥರಾಗಿ ಬಿಡಲಿಲ್ಲ. ಯೋಹಾನನ ಪಕ್ಕದಲ್ಲಿ ಆ ಪ್ರೀತಿ, ಇಷ್ಟು ದಿನ ನನಗೆ ಪ್ರೀತಿ ಕೊಟ್ಟಿದೆಯಾ ತಾಯಿ, ಇನ್ನು ಮುಂದೆ ನನ್ನ ಶಿಷ್ಯರಾದ ಯೋಹಾನನು ನನ್ನ ಪ್ರೀತಿಯನ್ನು, ಪ್ರಾಮಾಣಿಕವಾದಂಥ ಪ್ರೀತಿಯ ಸಹೋದರನ್ನು ನಿನ್ನ ಮಗನಾಗಿ ನಿನಗೆ ಅರ್ಪಿಸ್ಕೊಡ್ತಾ ಇದ್ದೀನಿ, ಈಗೋ ನನ್ನ ಜೊತೆಯಲ್ಲಿ ನೀನಿರು ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ಆಮೇನ್. ಹಾಗಾಗಿ ನಾವೆಲ್ಲರೂ ಈ ಒಂದು ಆ ಸಹಿಸಲಾರದಂಥ ರಕ್ತದ ಮಡಿಲಿನಲ್ಲಿ ತೂಗ್ತಿರುವಾಗ ಅವತ್ತನ್ನು ಅರಿಬಿತ್ತು ಆತನು ಹೇಳ್ತಾ ಇದ್ದಾರೆ, ಈಗೋ ನನ್ನ ಶಿಷ್ಯನಿಗೆ ನನ್ನ ತಾಯಿಯನ್ನು ನಿನಗೆ ಅರ್ಪಿಸ್ತಾ ಇದ್ದೀನಿ, ಅಮ್ಮ ಶ್ರೀಯೇ ನಿನಗೆ ಅರ್ಪಿಸ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲೂಯಾ. ಹಾಗಾಗಿ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಯೇಸು ಸ್ವಾಮಿಯು, ಕರ್ತವ್ಯದ ನೆರವೇರಿಕೆಯನ್ನು, ಆ ಶಿಲುಬೆ ಇರುವಾಗ ಆತನು ಜವಾಬ್ದಾರಿ ಇರ್ತದೆ, ಜವಾಬ್ದಾರಿ ಬೇಕು. ತನ್ನ ತಂದೆಯಾದ ತಾಯಿಯಾಗಿ ಜವಾಬ್ದಾರಿ ಕುಟುಂಬದಲ್ಲಿ ನಿಮಗಿರ್ತದೆ, ಅದೇ ರೀತಿಯಾಗಿ ಆ ಜವಾಬ್ದಾರಿನ ಯೇಸು ಸ್ವಾಮಿ ಬಿಡಲಿಲ್ಲ, ಆ ಜವಾಬ್ದಾರಿ ನೆರವೇರಿಸ್ತಾ ಇದ್ದಾರೆ. ಅಲ್ಲೆಲ್ಲೂಯಾ. ನಿಮಗೂ ನಮಗೂ ಜವಾಬ್ದಾರಿ ಹೇಗಿರ್ತದೆ, ಇವರು ಪಾಸ್ಟ್ ಹೇಳ್ತಾ ಇರ್ತಾರೆ ಜವಾಬ್ದಾರಿ, ಇವೆಲ್ಲರೂ ಚರ್ಚಿಗೆ ಬನ್ನಿ, ಪ್ರಾರ್ಥನೆ ಮಾಡಿ, ನೆರವೇರಿಸಿ. ಅದೇ ರೀತಿಯಾಗಿ ಯೇಸು ಸ್ವಾಮಿ ಕೊಟ್ಟದ್ದು ವಾಗ್ದಾನವನ್ನು ನೆರವೇರಿಸೋದು ಬೇಡ. ಹಾಗಾಗಿ ತನ್ನ ತಾಯಿ ಜವಾಬ್ದಾರಿಯನ್ನು ನೆರವೇರಿಸ್ತಾ ಇದ್ದಾರೆ. ಆಮೇನ್. ನೆರವೇರಿಸ್ತಾ ಇದ್ದಾರೆ. ಯಾಕೆ ನೆರವೇರಿಸಬೇಕು? ಯೇಸು ಕ್ರಿಸ್ತರು ಮರಿಯಳಿಗೆ ಚೊಚ್ಚಲನಾಗಿದ್ದಾಗ ತಂದೆ ತಾಯಿಯ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾನೆ. ಹೇಗೆ ವಹಿಸ್ಕೊಳ್ತಾನಂದರೆ, ಯೇಸು ಸ್ವಾಮಿಯು ತನ್ನ ತಮ್ಮಂದರಿದ್ದರು, ಆ ತಮ್ಮಂದ್ರ ಜೊತೆಯಲ್ಲಿ ವಾಸ್ತಾ ಇದ್ದರು. ಆ ವಾಸಿಸುವಾಗ ಆ ಸಾಮಾನ್ಯವಾದ ಸಂಬಂಧವಾಗಿತ್ತು. ಈಗ ನಾವು ಕೂಡ ನಮ್ಮ ಸಂಬಂಧಿಕರು ಸಾಂಪ್ರದಾಯಿಕವಾಗಿ ನಮ್ಮ ರಿಲೇಷನ್ಸು, ಸಂಬಂಧಿಕರ ಜೊತೆಯಲ್ಲಿ ನಾವು ಇದ್ದೀವಿ, ಅದು ಬೇರೆ ಸಂಬಂಧ. ಈಗ ಕರ್ತವ್ಯದ ಸಂಬಂಧಕ್ಕೆ ನಾವು ಬರ್ತಾ ಇದ್ದೀವಿ. ಆ ಯೇಸು ಸ್ವಾಮಿಯ ಸಂಬಂಧಕ್ಕೆ ನಾವು ಬಂದಿದ್ದೇವೆ. ಆತನ ರಕ್ತದಲ್ಲಿ ನಾವು ಪಾಲ್ಗೊಳ್ಳರಾಗಿದ್ದೇವೆ, ಆತನ ಪವಿತ್ರತ್ವದಲ್ಲಿ ಕೂಡಿದ್ದೇವೆ. ನಾವೆಲ್ಲರೂ ಒಂದು ಆತ್ಮಿಕವಾಗಿ ಜೀವಿಸ್ತಿದ್ದೇವೆ, ಒಂದು ಸಭೆಯಾಗಿ ಜೀವಿಸ್ತಿದ್ದೇವೆ. ಹಾಗಾಗಿ ಆ ಸಂಬಂಧವನ್ನು ಯೋಹಾನನಿಗೆ ಕೊಡ್ತಾರೆ. ನಾನು ಬರುವ ತನಕ ಈ ಸಂಬಂಧ ಹೀಗೆ ಇರಲಿ, ನಾನು ನೆರವೇರಿಸುವ ತನಕ ಸಂಬಂಧ ಹೀಗೆ ಇರಲಿ, ಪ್ರಾಮಾಣಿಕತೆಯನ್ನು ನೋಡ್ತಾರೆ. ಸಂಬಂಧ ಹೀಗೆ ಇರಲಿ. ಏಕೆ ಆತನಿಗೆ ಕೊಡಬೇಕಾಯಿತು? ಯೋಹಾನನಿಗೆ ತನ್ನ ತಾಯಿಯನ್ನು ಅರ್ಪಿಸಬೇಕಾಯಿತು. ಆತನಿಗೆ ಗೊತ್ತಿತ್ತು, ಎಲ್ಲ ಸಮಯದಲ್ಲೂ ಯೋಹಾನ ಜೊತೆಗಿದ್ದ, ಎಲ್ಲ ವಿಷಯದಲ್ಲೂ ಯೋಹಾನ ಜೊತೆಗಿದ್ದ. ಪ್ರಾಮಾಣಿಕತೆಯನ್ನು ನೋಡಿದ್ರು, ಆ ಪ್ರೀತಿಯನ್ನು ನೋಡಿದ್ರು, ನಂಬಿಕೆಯನ್ನು ನೋಡಿದ್ರು. ಹಾಗಾಗಿ ಆತನ ಜೊತೆಯಲ್ಲಿ ಆತನಿಗೆ ಅರ್ಪಿಸ್ತಾರೆ. ಅಲ್ಲೆಲ್ಲೂಯಾ. ಆಮೇನ್. ಹಾಗಾಗಿ ತನ್ನ ತಾಯಿಯ ಜವಾಬ್ದಾರಿಯನ್ನು ಆತನನ್ನು ನೋಡಿಕೊಳ್ಳಿ ಎಂಬುದಾಗಿ ಆ ಯೋಹಾನನಿಗೆ ಕೊಟ್ಟರು. ಜವಾಬ್ದಾರಿ, ಕರ್ತವ್ಯ, ಯಾವಾಗಲೂ ನಮ್ಮ ಕರ್ತವ್ಯ ಜವಾಬ್ದಾರಿ ಇರಬೇಕು. ನಾವು ಕೆಲವೊಂದು ವಿಷಯಗಳಲ್ಲಿ ಅಸಡ್ಡೆಯನ್ನು ಮಾಡ್ತೀವಿ, ಅಸಡ್ಡೆ ನಾವು ಮಾಡಬಾರ್ದು. ಇರ್ತೀವಿ, ಜೀವನದಲ್ಲಿ ಇರ್ತೀವಿ, ಹೋಗ್ತೀವಿ, ಕ್ಷಣ ಮಾತ್ರ, ಇವತ್ತು ಹೋಗ್ಬೋದು, ನಾಳೆ ಹೋಗ್ಬೋದು. ನಮ್ಮ ಜವಾಬ್ದಾರಿ ನಾವು ನೆರವೇರಿಸಬೇಕು. ದೇವರಿಗೆ ನಾವು ಒಂದು ಕರ್ತವ್ಯವಾಗಿ ಜವಾಬ್ದಾರಿಯನ್ನು ಕೊಡಬೇಕು. ಅಲ್ಲೆಲ್ಲೂಯಾ. ಆದರೆ ದೇವರು ಹೇಳ್ತಾರೆ ಇನ್ನೊಂದು ಪಾಯಿಂಟನ್ನು ಹೇಳ್ತಾರೆ, ಹೊಸ ಕುಟುಂಬದ ಸ್ಥಾಪನೆಯನ್ನು. ಕುಟುಂಬದ ಸ್ಥಾಪನೆ ಹೇಗೆಂದರೆ, ಯೇಸುವು ಜವಾಬ್ದಾರಿ ಯೆಹೋವನಿಗೆ ತನ್ನ ತಾಯಿಯನ್ನು ಒಪ್ಪಿಸಿಕೊಳ್ಳಲು ಹೊಸ ಕುಟುಂಬವನ್ನು ಕೊಡ್ತಾನೆ. ನಾನು ಹಿಂದೆ ಹೇಳ್ದಾಗೆ ಹಳೆಯ ಕುಟುಂಬದಲ್ಲಿದ್ದರು, ತನ್ನ ತಮ್ಮಂದ್ರ ಜೊತೆಯಲ್ಲಿ, ತನ್ನ ತಂದೆ ಜೊತೆಯಲ್ಲಿ ಒಂದು ಬಡಿಗೆ ಕೆಲಸಗಳನ್ನು ಮಾಡ್ತಿದ್ರು. ಆ ವಿಷಯನೇ ಬೇರೆ. ಈಗ ಹೊಸ ಕುಟುಂಬ ಬೇಕಲ್ಲ. ಹೊಸ ಕುಟುಂಬ ಅಂದರೆ ಹೇಗೆ? ನಾವು ಹಳೆಯ ಜೀವಿತದಲ್ಲಿ ನಾವಿದ್ವಿ, ನಮ್ಮ ಸಂಪ್ರದಾಯದಲ್ಲಿ ನಾವು ಜೀವನ ಮಾಡ್ತಾಯಿದ್ವಿ, ನಾವೆಲ್ಲರೂ ಇದ್ವಿ. ಈಗ ತನ್ನ ತಾಯಿಯನ್ನು ಯೋಹಾನನಿಗೆ ಯಾಕೆ ಕೊಡಬೇಕು? ಹೊಸ ಜೀವನ, ನಾನು ಬರೋ ತನಕ ಅಲ್ಲಿ ಇರು ಎಂಬುದಾಗಿ ಹೇಳ್ತಿದ್ದಾರಲ್ಲ, ಹೊಸ ಜೀವನವನ್ನು ಕೊಡಬೇಕಾಗಿದೆ. ಇದು ಏಕೆ? ಆ ನಂಬಿಕೆಯ ಸ್ಥಾಪನೆಯನ್ನು ಮಾಡಬೇಕಲ್ಲ, ದೇವರು ನೆರವೇರಿಸಬೇಕಲ್ಲ, ಹೊಸ ಕುಟುಂಬ ಬೇಕಲ್ಲ. ಈಗೆಲ್ಲರೂ ನಾವು ಎಷ್ಟೋ ಚರ್ಚ್ಗಳಿದ್ದಾವೆ, ಎಷ್ಟೋ ದೇವ್ರನ್ನ ಅಲ್ಲೇ ಆರಾಧನೆ ಮಾಡ್ತಿದ್ದಾರೆ, ಒಂದೇ ದೇಹವಾಗಿದ್ದಾರೆ. ಯಾಕಿರಬೇಕು? ನಾವೆಲ್ಲರೂ ಒಂದೇ ರಾಜ್ಯಕ್ಕೆ ಎತ್ತಲ್ಪಡಬೇಕು. ನನ್ನ ಮಕ್ಕಳು ಎಲ್ಲರೂ ಒಂದೇ ರಾಜ್ಯಕ್ಕೆ ಎತ್ತಲ್ಪಡಬೇಕು. ಆ ನಂಬಿಕೆಯ ಗುಣಾರ್ಥವನ್ನು ತಿಳಿಬೇಕು. ಹೊಸ ಕುಟುಂಬನ ಹೊಂದ್ಕೋಬೇಕು, ಹೊಸ ದೇಹವಾಗಿರಬೇಕು. ಈ ಹಾಲ್ಯದಲ್ಲಿ ನಾವೆಲ್ಲರೂ ಒಂದೇ, ಒಬ್ಬೊಬ್ಬರಾಗಿ ನಾವು ಪ್ರೀತಿಯನ್ನು ಮಾಡಬೇಕು, ಸಹೋದರತ್ವವನ್ನು ಬಳಸ್ಕೊಳ್ಬೇಕು. ತಿಳಿಸ್ತಾ ಇದ್ದಾರೆ, ದೇವರೇ ತಿಳಿಸ್ತಾ ಇದ್ದಾರೆ, ಅರ್ಥಗಳನ್ನು ತಿಳಿಸ್ತಾ ಇದ್ದಾರೆ, ನಾವು ತಿಳ್ಕೊಳ್ತಾ ಇಲ್ಲ.
ನಾವು ಒಬ್ಬೊಬ್ಬರಾಗಿ ನಾವು ಪ್ರೀತಿಯನ್ನು ಮಾಡಬೇಕು, ಪ್ರೀತಿ ಆದರತೆ ನಾವು ಒಬ್ಬರು ಕೊಡಬೇಕು. ಅವ್ರು ಹೇಳೋದು ನಿಜ, ನಾನು ತಿಳ್ಕೊಂಡೆ ನನ್ನ ವಾಕ್ಯನ ಓದುವಾಗ. ನೀವು ಒಬ್ಬೊಬ್ಬರು ಅನ್ಯೋನ್ಯತೆ ಇಲ್ಲ, ಆದರತೆ ಇಲ್ಲ, ಬರೋದು ಹೋಗೋದು, ಆ ನೆರವೇರಿಕೆಯನ್ನು ನಾವು ಮಾಡ್ತಾ ಇಲ್ಲ. ಇಲ್ಲಿ ಯಾರು ಬಂದು ಸೇರ್ತಲ್ಲ, ನಾವು ತಿಳ್ಕೊಳ್ಳುವಾಗ ನನಗೆ ಸಮಯ ಇರಲಿಲ್ಲ. ಅವ್ರು ಕೊಟ್ಟಾಗ ನಾನು ಸುಮ್ಮನೆ ರಾತ್ರಿ ಒಂದು 12 ಗಂಟೆವರೆಗೆ ಕೂತಾಗ ಹೌದು ಇದೆಲ್ಲ ನೆರವೇರಿಸಲಿಕ್ಕೆ ದೇವರು ಬಂದಿರೋದೆಂಬುದಾಗಿ ನಾನು ಓದುವಾಗ ಆ ಪ್ರೀತಿಯ ಧೈರ್ಯ ಕರುಣೆಯನ್ನು ನಾನು ತಿಳ್ಕೊಂಡೆ. ಅಲ್ಲೆಲ್ಲೂಯಾ, ಈ ಸಮಯ ಆ ದೇವರು ಕೊಟ್ಟಿದ್ದಾರೆ. ಹಾಗಾಗಿ ಈ ನಾವೆಲ್ಲರೂ ಅಳವಡಿಸ್ಕೊಬೇಕು, ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ತಿಳ್ಕೊಳ್ಬೇಕು. ಅಲ್ಲೆಲ್ಲೂಯಾ, ಆಮೇನ್. ಹಾಗಾಗಿ ಆತ ಮತ್ತೊಂದು ಇನ್ನೊಂದು ಸಾಂದರ್ಭಿಕವಾದ ವಿಷಯವನ್ನು ಹೇಳ್ತಾ ಇದ್ದಾನೆ, ಸಂಬಂಧದ ಬದಲಾವಣೆ. ತನ್ನ ತಾಯಿಯನ್ನು ನಾವು ಅಮ್ಮ ಅಂತ ಕರಿತೀವಿ, ತಾಯಿ ಅಂತ ಕರಿತೀವಿ. ಆದರೆ ಬೈಬಲಲ್ಲಿ ಆ ಯೇಸು ಸ್ವಾಮಿ ಕರೆದಿದ್ದು ಸ್ತ್ರೀ ಅಂತ ಕರೀತಾರೆ. ಯಾಕೆ ಕರೀತಾರೆ ಸ್ತ್ರೀ ಅಂತ ಕರೀತಾರೆ? ನಾವು ಸಾಮಾನ್ಯವಾಗಿ ಆ ಯೇಸು ಸ್ವಾಮಿ ಆ ಇದರಲ್ಲಿರುವಾಗ ಅಮ್ಮ ಅಂತ ಕರೆದಿರ್ಬೋದು. ಆದರೆ ಆ ಶಿಲುಬೆಯಲ್ಲಿ ಇರುವಾಗ ಆತನು ಸಾಮಾನ್ಯ ಮನುಷ್ಯನಲ್ಲ, ದೈವಿಕವಾಗಿದ್ದಾನೆ. ಆವಾಗ ಶ್ರೀಯೇ ಅಂತ ಕರೀತಾರೆ. ಆ ಮರಿಯಳಿಗೆ ಗೊತ್ತಿತ್ತು ಈತನು ದೇವರು ಅಂತ ಗೊತ್ತಿತ್ತು, ಎಲ್ಲ ಗೊತ್ತಿತ್ತು. ಆದರೆ ಬಹಳ ನಂಬಿಕೆ ಇತ್ತು ತಾಯಿಗೆ, ನನ್ನ ಮಗನು ಅಂತ ಗೊತ್ತಿತ್ತು. ತನ್ನ ತಾಯಿಗೆ ತನ್ನ ಮಗನ ಮೇಲೆ ಎಷ್ಟು ಪ್ರೀತಿ ಇರ್ತದೆ. ಆ ಕರುಳು ಬಳ್ಳಿ ಇರ್ತದಲ್ಲ, ದೈವಿಕವಾಗಿ ಬಂದಿದ್ರು ಆ ಕರುಳು ಬಳ್ಳಿಯಿಂದಲೇ ಬಂದಿರ್ತಾರೆ. ಆ ಕರುಳು ಬಳ್ಳಿ ಇರ್ತದೆ, ಆ ತಾಯಿಗೆ ಸಹಿಸಲಾಗ್ತಾ ಇಲ್ಲ. ನನ್ನ ಮಗನು ಶಿಲುಬೆಯಲ್ಲಿ ತೂಗಲ್ಪಡ್ತಿದ್ದಾನೆ. ಆತ ತಾಯಿಗೆ ಎಲ್ಲೋ ಗೊತ್ತಿದ್ರು, ಅದು ಶ್ರೀಯೇ ಅಂತ ಹೇಳ್ತಾರೆ. ಶ್ರೀಯೇ ಅಮ್ಮ ನಾವು ತಿಳ್ಕೊಟ್ಟು, ನಮ್ಮ ಕನ್ನಡದಲ್ಲಾಗಲಿ ಎಲ್ಲ ಭಾಷೆಗಳ ಅಮ್ಮ ಅಂತ ಬರೆದಿರ್ತಾರೆ, ಶ್ರೀಯೇ ಎಂಬುದಾಗಿ ಹೇಳ್ತಾರೆ. ಅಲ್ಲೆಲ್ಲೂಯಾ. ಹಾಗಾಗಿ ಮರಿಯಳು ಈ ಲೋಕದಲ್ಲಿ ಇರುವಾಗ ಮಗನಿಗೆ, ತಾಯಿಗೆ, ಆತನು ಲೋಕದಲ್ಲಿರುವಾಗ ತಾಯಿಯಾಗಿದ್ದಳು, ಇವಾಗ ತಂದೆಯಾದ ದೇವರಾಗಿದ್ದಾಳೆ. ದೇವರು ಗೌರವವನ್ನು ಸಲ್ಲಿಸ್ತಾ ಇದ್ದಾಳೆ. ದೇವರು ಈತನು ದೇವರು ಎಂಬುದಾಗಿ ಕೈ ಮುಗಿತದಳಲ್ಲಿ ನಾವು ಗೌರವವನ್ನು ಸಲ್ಲಿಸಬೇಕು. ಹಾಗಾಗಿ ಈ ಲೋಕದಲ್ಲಿ ಆತ ಈ ಉದ್ದೇಶವನ್ನು ನೆರವೇರಿಸಬೇಕು. ಆತನು ಆ ಒಂದು ದೇವರು ಕೊಟ್ಟಂಥ ಆ ಒಂದು ತೀರ್ಪನ್ನು ನೆರವೇರಿಸಬೇಕೆಂಬುದಾಗಿ ಆತನು ಎಲ್ಲವನ್ನು ಮುಗಿಸಿ, ಆತನು ಆ ಲೌಕಿಕವಾದ ಜೀವನವನ್ನು, ಮಾನಸಿಕವಾದ ಜೀವನವನ್ನು ಎಲ್ಲವನ್ನು ಮುಗಿಸಿ ಆತನು ಶಿಲುಬೆಯಲ್ಲಿ ನಮಗೋಸ್ಕರ ರಕ್ತವನ್ನು ಸುರಿಸ್ತಾ ಇದ್ದಾರೆ. ಈ ಜೀವನ ಲೌಕಿಕವಾದ ಜೀವನ, ಮಾನಸಿಕವಾದ ಜೀವನ. ನಾವೆಲ್ಲರೂ ಯೇಸು ಕ್ರಿಸ್ತನ ಬಳಿಯಲ್ಲಿ ಬಂದಿದ್ದೇವೆ. ನಾವೆಲ್ಲರೂ ಮಾನಸಿಕ ಜೀವನವನ್ನು, ಲೌಕಿಕವಾದ ಜೀವನವನ್ನು ತೆಗೆದುಹಾಕ್ತೇವೆ. ಯೌವನದಲ್ಲಿ ದೇವರು ಹಾಕಿರ್ತಾರೆ, ಯೌವನದಲ್ಲಿ ತಂದೆಯಾದ ದೇವರನ್ನು ಸ್ಮರಿಸಿರಿ. ಈ ಯೌವನ ಈಗ ಇರೋದಿಲ್ಲ. ದೇವರ ಆ ಲೋಕದಲ್ಲಿ ಒಂದು ಯೌವನವನ್ನು ಕೊಡ್ತಾನೆ, ಆ ದೂತರ ಒಂದು ಶಕ್ತಿಯನ್ನು ಕೊಡ್ತಾರೆ. ಆ ಯೌವನಕ್ಕಾಗಿ ನಾವು ಕಾಯ್ದು ಇರಬೇಕು. ದೇವರ ಪ್ರಿಯರಾದ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಲೋಕದ ಮೇಲೆ ನಮಗೋಸ್ಕರ ಎಷ್ಟೋ ಪ್ರೀತಿಯನ್ನಿಟ್ಟು ಆ ಶಿಲುಬೆಯಲ್ಲಿ ಸುರಿಸಿದ ಅಮೂಲ್ಯವಾದ ರಕ್ತದಿಂದ ನಾವೆಲ್ಲರೂ ಪರಿಶುದ್ಧವಾದೆವು. ಆ ದೇವರ ಒಂದು ರಾಜ್ಯವನ್ನು ಸ್ಥಾಪನೆ ಮಾಡಲಿಕ್ಕೆ ನಾವೆಲ್ಲರೂ ತಯಾರಾಗಿರಬೇಕು. ಆತನ ಪ್ರಾಮಾಣಿಕತೆಯನ್ನು ನಾವೆಲ್ಲರೂ ಆಗಿ ನಡ್ಕೊಳ್ಬೇಕೆಂಬುದಾಗಿ ನನ್ನ ಈ ವಾಕ್ಯದ ಸಂದೇಶ. ಆ ತಾಯಿ ಹೇಗೆ ಆ ಒಂದು ನನ್ನ ಮಗನ ಒಂದು ಅನುಬಂಧ, ಯೋಹಾನನ ಒಂದು ಪ್ರೀತಿ, ಪ್ರಾಮಾಣಿಕತೆ ಹೇಗಿತ್ತು, ಹಾಗಾಗಿ ನಾವೆಲ್ಲರೂ ಎಲ್ಲ ಸಮಯದಲ್ಲಿ ಪ್ರಾಮಾಣಿಕತೆಯಿಂದ ಇರಬೇಕೆಂಬುದಾಗಿ ಈ ವಾಕ್ಯದ ಸಂದೇಶದ ಮೂಲಕವಾಗಿ ಆ ತಾಯಿ ಪ್ರೀತಿಯನ್ನು ಕೊಟ್ಟಲು, ಆ ಒಂದು ಆದರಣೆಯನ್ನು ಕೊಟ್ಟಲು, ದೇವರ ಕರ್ತವ್ಯವನ್ನು ನೆರವೇರಿಸ್ತಾ ಇದ್ದಾನೆ. ಎಲ್ಲವನ್ನು ಒಬ್ಬಂಟಿಯಾಗಿ ಯಾವತ್ತೂ ಬಿಡಲಿಲ್ಲ ತಾಯಿ. ಒಬ್ಬಂಟಿಯಾಗಿ ದೇವ್ರಿಗೆ ಗೊತ್ತಿತ್ತು, ನಾನು ಒಬ್ಬಂಟಿಯಾಗಿ ನಿಮ್ಮನ್ನು ಬಿಡೋದಿಲ್ಲ. ನಿಮ್ಮನ್ನು ಇವತ್ತು ಯಾರು ಬಿಡ್ತಾ ಇಲ್ಲ. ಒಬ್ಬಂಟಿಯಾಗಿ ಯಾರನ್ನೂ ಬಿಡೋದಿಲ್ಲ. ನಾವು ಯಾವ್ಯಾವ ಕುಟುಂಬಗಳಿಂದ ಆಚೆ ಬಂದಿರ್ಬೋದು, ದೇವರು ನಮ್ಮನ್ನು ಕರೆದಿದ್ದಾರೆ, ಒಬ್ಬಂಟಿಯಾಗಿ ಯಾರನ್ನೂ ಬಿಡಲಿಲ್ಲ. ಇವತ್ತು ನಮ್ಮನ್ನು ಬಿಟ್ಟು ಹೋಗಿದ್ರು ಎಲ್ಲರೂ ದೇವರು ಒಂದಲ್ಲ ಒಂದೇ ನಮ್ಮನ್ನು ಒಳ್ಳೆ ಹೊಸ ರಾಜ್ಯಕ್ಕಾಗಿ, ನಿತ್ಯಕ್ಕಾಗಿ ಪಡುವಂಥ ದಿನ ಬರ್ತದೆ. ಹಾಗಾಗಿ ನಾವೆಲ್ಲರೂ ಈ ವಾಕ್ಯ ಸಂದೇಶವನ್ನು ಕೊಟ್ಟಂಥ ಪವಿತ್ರಾತ್ಮ ಶಕ್ತಿ ನನ್ನಲ್ಲಿದ್ದು ಮಾತನಾಡೋದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ದೇವರ ಮಗನು ಅಂತ ಹುಟ್ಟುವುದಕ್ಕಿಂತ ಮುಂಚೆಲೂ ನಮಗೆಲ್ಲರಿಗೂ ಗೊತ್ತು. ಆದರೆ ದೇವರ ಚಿತ್ತವನ್ನು ನೆರವೇರಿಸೋಸ್ಕರ ಯೇಸು ಸ್ವಾಮಿ ಹುಟ್ಟಿ ಬಂದಿರ್ತಾರೆ. ಯಾಕೆ ಈ ಮಾತನ್ನು ಯೇಸು ಸ್ವಾಮಿ ಶಿಲುಬೆ ಮೇಲೆ ಶರೀರದ ವೇದನೆಯಿಂದ ಅಂತ ಶರೀರ ವೇದನೆಯಿಂದ ಹೇಳ್ತಾರೆ ಅಥವಾ ಪ್ರವಾದನೆ ನೆರವೇರಿಸ್ಕೋಸ್ಕರ ಹೇಳ್ತಾರಾ ಅಂತ ಇಲ್ಲಿ ನಾವು ನೋಡ್ಕೋಬೇಕು. ಯೇಸು ಕ್ರಿಸ್ತನು ತಂದೆ ದೇವರು ಯಾಕೆ ಕೈ ಬಿಟ್ಟರು ಆ ಸಮಯದಲ್ಲಿ, ಯಾಕೆ ಯೇಸು ಸ್ವಾಮಿ ಆ ಮಾತನ್ನು ಹೇಳ್ತಾರೆ? ಸೊ ಆ ಸಮಯದಲ್ಲಿ 1 ಗಂಟೆಯಿಂದ 3 ಗಂಟೆವರೆಗೂ ಕತ್ತಲು ಆವರಿಸಿತು ಅಂತ ನಾವು ನೋಡ್ತೀವಿ ದೇವರ ವಾಕ್ಯದಲ್ಲಿ. ಯೇಸು ಸ್ವಾಮಿ ಶಿಲುಬೆ ಮೇಲೆ ಶಾರೀರಿಕವಾಗಿ, ಮಾನಸಿಕವಾಗಿ ತುಂಬ ನೋವನ್ನು ಅನುಭವಿಸ್ತಾ ಇರ್ತಾರೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೂ ಯೇಸು ಕ್ರಿಸ್ತ ಶಿಲುಬೆ ಮೇಲೆ ತೇಲಾಡ್ತಿರ್ತಾರೆ. ಆತನ ಶರೀರದ ಭಾರವೆಲ್ಲ
ಕೈಗೆ ಕಾಲಿಗೆ ಹೊಡೆಯಲ್ಪಟ್ಟಂಥ ಮೊಳೆಗಳ ಮೇಲೆ ಬಿದ್ದಿರುತ್ತೆ ಎಲ್ಲನೂ. ದೇಹ ನಿಶ್ಶಕ್ತಿಯಾಗಿರುತ್ತೆ, ರಕ್ತದಿಂದ ಅದನ್ನ ಅಂದರೆ ದೇಹವೆಲ್ಲ ಸೋರ್ತಾ ಇರುತ್ತೆ. ಈಗ ಹಿಡಿದಂಥ ಈ 4ನೇ ಮಾತುವರೆಗೂ ಸ್ವಲ್ಪ ಸಮಯ ತೊಗೋತಾರೆ ದೇವರು. ಇನ್ನು ಉಳಿದ 3 ಮಾತುಗಳು ಅತಿ ಬೇಗನೆ ಮುಗಿಸ್ತಾರಂತ ನಾವು ವಾಕ್ಯದಲ್ಲಿ ನೋಡ್ತೀವಿ, ಸತ್ಯವೇದದಲ್ಲಿ. ದೇವರು ಈ ವಾಕ್ಯ ಹೇಳೋದೇನೆಂದರೆ, ತಂದೆ ಚಿತ್ತವನ್ನು ನೆರವೇರಿಸುವುದಕ್ಕೆ ಯೇಸು ಕ್ರಿಸ್ತನು ಮೊದಲ ಆದ್ಯತೆ ಆಗಿರುತ್ತೆ ಇಲ್ಲಿ. ಅಂದರೆ ಯಾವಾಗಲೂ ಹೇಳ್ತಿರ್ತಾರೆ ಯೇಸು ಸ್ವಾಮಿ, ನಾನು ಬಂದಿರುವುದೇ ತಂದೆ ಚಿತ್ತವನ್ನು ನೆರವೇರಿಸೋದಕ್ಕಂತ. ನಾವು ಈಗ ಸತ್ಯವೇದದಲ್ಲಿ ಎಲ್ಲಿದೆ ಅಂತ ನೋಡಿದಾಗ ಮತ್ತೆ 26:39 ನೋಡುವಾಗ, ಯಾರಾದರೂ ಒಬ್ಬರು ಹೋದ್ರೆ 26:39 26:39. ನನ್ನ ತಂದೆ, ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ. ಈಗೋ ನನ್ನ ಚಿತ್ತದಂತಾದಾಗೆ ನಿನ್ನ ಚಿತ್ತದಂತೆ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ದೇವರ ಚಿತ್ತದಂತೆ ಯೇಸು ಸ್ವಾಮಿಗೆ ಭೂಮಿಗೆ ಬರ್ತಾರೆ. ಭೂಮಿಯಲ್ಲಿ ಬಂದು ಪರಿಶುದ್ಧರಾಗಿ ಜೀವಿಸ್ತಾರೆ. ತಂದೆ ಕಾರ್ಯವನ್ನು ಯೇಸು ಕ್ರಿಸ್ತರು ಮಾಡಿ ಮುಗಿಸುವಾಗ ಈಗ ಏನಾಗ್ತಿದೆ ಅಂತ ನೋಡುವಾಗ ನಾವು ಆ ದೇಶದಲ್ಲ ಆ ಸಮಯದಲ್ಲಿ 1 ರಿಂದ 3 ಗಂಟೆ ಸಮಯದಲ್ಲಿ ಭೂಮಿ ಕತ್ತಲು ಕವಿತಿದೆ. ಆ ಕತ್ತಲು ಕವಿದೆ ಅಂದರೆ ಇದು ಎಲ್ಲಿದೆ, ಶಾಸ್ತ್ರದಲ್ಲಿ ಎಲ್ಲಿದೆ ಅಂತ ನೋಡುವಾಗ ಆಮೋಸ 8:9 ಹೋದ್ರೆ ಯಾರಾದರೂ ಬೇಗ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಆ ದಿನದಲ್ಲಿ ಸೂರ್ಯನನ್ನು ಮಧ್ಯಾಹ್ನಕ್ಕೆ ಮುಳುಗಿಸುವೆನು, ಭೂಮಿಯನ್ನು ಹಗಲಿನಲ್ಲೇ ಮುಪ್ಪು ಮಾಡುವೆನು. ನಾವಿಲ್ಲಿ ನೋಡ್ತೀವಿ ಆ ದೇವರ ಆಮೋಸದಲ್ಲಿ ನೋಡಿದ ಪ್ರಕಾರ, ನಾವಿಲ್ಲಿ ಮತ್ತಾಯದಲ್ಲಿ ನೋಡ್ತೀವಿ 27:45 ಓದಿ ಹೆಂಗೇನೆ. 27:45 27:45. ಮಧ್ಯಾಹ್ನದ 12 ಗಂಟೆಯಿಂದ 3 ಗಂಟೆಯವರೆಗೂ ಆ ದೇಶದ ಮೇಲೆಲ್ಲ ಕತ್ತಲೆ ಆಯಿತು. ಶಾಸ್ತ್ರದಲ್ಲಿ ಬರೆದಿರೋ ಪ್ರಕಾರ ಇಲ್ಲೆಲ್ಲನೂ ನೆರವೇರುತ್ತಿದೆ. ಸೊ ಏನಂತ ನೋಡೋದಾದ್ರೆ ಮುಂದೆ ಪ್ರವಾದನೆ ಅಥವಾ ನೋವಿನಿಂದ ಹೇಳ್ತಾರೆ ಯೇಸು ಸ್ವಾಮಿ ಅಂತ ನಾವು ನೋಡುವಾಗ, ಈ ಶಾಸ್ತ್ರದಲ್ಲಿ ಎಲ್ಲಿದೆ ಈ ವಾಕ್ಯ? ಏನಕ್ಕೆ ಹೇಳ್ತಾರೆ ಯೇಸು ಸ್ವಾಮಿ, ದೇವಾದಿ ದೇವನಾದ ಯೇಸು ಸ್ವಾಮಿ ದೇವರನ್ನ ಯಾಕೆ ಕೈ ಬಿಟ್ಟಿದ್ದೆ ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಅದನ್ನು ಶಾಸ್ತ್ರದಲ್ಲಿ ಬರೆದಿದೆ. ಒಂದೆರಡು ಕೀರ್ತನೆ 22:1-2 ಓದಿ. ನನ್ನ ದೇವರೇ, ಯಾಕೆ ನನ್ನನ್ನು ಕೈ ಬಿಟ್ಟಿದ್ದಿ? ನೀನು ಯಾಕೆ ನನಗೆ ಸಹಾಯ ಮಾಡುತ್ತೆಯೋ? ನನ್ನ ಕೂಗನ್ನು ಕೇಳದೆಯೋ ದೂರವಾಗಿದ್ದಿ? ನನ್ನ ದೇವರೇ, ಹಗಲಿನಲ್ಲಿಯೂ ಮೊರೆ ಇಡುತ್ತೇನೆ, ಪ್ರತ್ಯುತ್ತರವೇ ಇಲ್ಲ. ഇരുಳಿನಲ್ಲಿಯೂ ನನಗೆ ಉಪಶಮನವೇ ಇಲ್ಲ. ನೋಡಿ, ಈಗ ಹೇಳಿದಂಥ ಯೇಸು ಸ್ವಾಮಿ ಈ ಮಾತುಗಳನ್ನ 1000 ವರ್ಷಗಳಿಂದ ದಾವೀದ ಮಹಾರಾಜರು ಬರೆದಿಟ್ಟಿದ್ದಾರೆ. ಈ ಮಾತನ್ನು ಯೇಸು ಕ್ರಿಸ್ತರು ಈ ಸಮಯದಲ್ಲಿ ಕೂಗುವಂಥದ್ದು, ಒಂದು ಕಡೆ ಆತನ ಶರೀರ ವೇದನೆ ಇದ್ದರೂ, ಅದು ಒಂದು ಕಡೆ ದೇವರ ಒಂದು ಆಜ್ಞೆ ಏನಿದೆ ಪ್ರವಾದನೆ ನೆರವೇರಿಸಬೇಕಂತ ನೋಡ್ತಾರೆ. ಗೆತ್ಸೆಮನೆ ತೋಟದಿಂದ ಒಬ್ಬರೇ ಇರ್ತಾರೆ, ಒಬ್ಬಂಟಿಯಾಗಿರ್ತಾರೆ, ಶಿಷ್ಯರೆಲ್ಲ ಇರೋದಿಲ್ಲ, ಅಲ್ಲಿ ಒಬ್ಬರೇ ಇರ್ತಾರೆ. ಯಾವಾಗಲೂ ಅವ್ರ ಶಿಷ್ಯರು ಜೊತೆಗಿರ್ತಿದ್ರು. ಬಟ್ ಇದು ಗೆತ್ಸೆಮನೆ ತೋಟದಾಗಿಂದ ಯೇಸುನ ಹಿಡಿದಾಗಿನಿಂದ ಯಾರೂ ಇರಲ್ಲ, ಬಟ್ ದೇವರು ಇರ್ತಾಯಿದ್ರು. ಆದರೆ ಯೇಸು ಸ್ವಾಮಿಗೆ ತಂದೆ ಆ ಸಮಯದಲ್ಲಿ ಯಾಕೆ ಕೈ ಕೊಟ್ಟರು ಅಂತ ಭಾವಿಸ್ತಾ ಇದ್ದಾರೆ. ಯಾಕೆ ಯೇಸು ಸ್ವಾಮಿಗೆ ಆ ರೀತಿ ಅನ್ನಿಸ್ತಾ ಇದೆ ಅಂತಂದರೆ, ನಮ್ಮ ಸ್ವಲ್ಪ ಕಾಲ ನಮ್ಮ ಪಾಪಗಳ ನಿಮಿತ್ತವಾಗಿ, ನಮ್ಮ ದ್ರೋಹಗಳ ನಿಮಿತ್ತವಾಗಿ ಪಾಪಗಳು, ಶಾಪಗಳು ನಜರೇತಿನ ಯೇಸುವಿನ ಮೇಲೆ ಹಾಕಲ್ಪಡ್ತು. ಆವಾಗ ಅಂದರೆ ಯೇಸುಮಯ ನಮ್ಮೆಲ್ಲರ ಪಾಪದಿಂದ ಅವರ ಪಾಪಮಯವಾದ ಯೇಸುವಾಗಿ ಪಾಪಗಳನ್ನು ಹೊತ್ತುಕೊಂಡು ಯೇಸುನ ಅದೇ ಹೊತ್ತುಕೊಂಡ ಪ್ರಕಾರ ಅಲ್ಲಿ ಯೇಸುನ ದೇವರು ಕೈ ಬಿಡ್ತಾರೆ ಅಂತ ನಾವು ಅನ್ಕೋತೀವಿ. ಅಂದರೆ ನಮ್ಮೆಲ್ಲರ ದ್ರೋಹಗಳಿಂದ ಯೇಸು ಸ್ವಾಮಿ ಮೇಲೆ ಹಾಕಲ್ಪಡುತ್ತೆ, ನಮ್ಮೆಲ್ಲ ಪಾಪಗಳ ದೇವಗಳಿಂದ. ಅಲ್ಲಿ ಯೇಸು ಸ್ವಾಮಿನ ಅಂದರೆ ದೇವರ ಚಿತ್ತ ನಮ್ಮೆಲ್ಲ ಪಾಪಗಳ ದೆಸೆಯಿಂದ ಆತನನ್ನು ಜಜ್ಜಲ್ಪಡಬೇಕು ಅಲ್ಲಿ ಶಿಲುಬೆಯ ಮೇಲೆ. ಅದೇ ಉದ್ದೇಶ ಆಗಿರುತ್ತೆ. ಅಲ್ಲಿ ದೇವರ ಇದಕ್ಕೂ ಮುಂಚೆ ಯೇಸು ಸ್ವಾಮಿಗೆ ದೇವರ ಪ್ರಸನ್ನತೆ, ದೇವರ ಸಹಾಯ ಎಲ್ಲ ಇರ್ತಿತ್ತು. ಬಟ್ ಆ ಸಮಯದಲ್ಲಿ ಕತ್ತಲು, ಒಬ್ಬಂಟಿತನ, ಸಂಪೂರ್ಣ ದೇವರ ಪ್ರಸನ್ನತೆ ಸಂಪೂರ್ಣವಾಗಿ ಬಿಟ್ಟು ಹೋಗಿತ್ತು. ಸೊ ಇವಾಗ ನಾವು ಅಲ್ಲಿ ನೋಡೋದಾದ್ರೆ ಬರೆದವರಿಗೆ ಪತ್ರಿಕೆಯಲ್ಲಿ 8:32 ನೋಡಿ, ಒಂದ್ಸರಿ ಓದಿ ಯಾರಾದರೂ. ರೋಮಪುರದವ್ರ ಪತ್ರಿಕೆ 8:32. 8:32. ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ಮೇಲೆ ನಮ್ಮಲ್ಲಿರೋಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನನಗೆ
ಹಾಂ, ನಮ್ಮೆಲ್ಲರ ಪಾಪಗಳಿಗೋಸ್ಕರ ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನು ನಮಗೆಲ್ಲರಿಗೋಸ್ಕರ ಸ್ವಂತ ಮಗನನ್ನೇ ಒಪ್ಪಿಸಿಕೊಟ್ರೆ. ಅಂದರೆ ಇದರರ್ಥ ತಂದೆಯಾದ ದೇವರು ಯಾಕೆ ಯೇಸು ಕ್ರಿಸ್ತನು ಈ ಸಮಯದಲ್ಲಿ ಕೈ ಬಿಟ್ಟರು, ಯಾಕೆ ಈ ಮಾತನ್ನು ಆಡಬೇಕಾಯ್ತು ಯೇಸು ಸ್ವಾಮಿ? ನಮ್ಮ ಪಾಪಗಳ ಪರಿಹಾರಕ್ಕಾಗಿ ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿನ ಇಟ್ಟು ತನ್ನ ಒಬ್ಬನೇ ಮಗನನ್ನು ಬಲಿ ಕೊಟ್ಟರು. ಯಾವ ರೀತಿ ಬಲಿ ಕೊಟ್ಟರು ಅಂತ ಅಂದರೆ, ಯೇಸು ಸ್ವಾಮಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೀಯ ಅಂತ. ಸೊ ಅದನ್ನು ಮುಂದೆ ನಾವು ಒಂದು ವಾಕ್ಯದಲ್ಲಿ ನೋಡುವಾಗ ಯೆಶಾಯ 53:10 ಅವನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಸಾಕು. ಹಾಂ, ಅವನನ್ನು ವ್ಯಾಧಿಯಿಂದ ಬಾಧಿಸಿ ಹೀಗಂದುಕೊಂಡನು. ಸಾಕು. ಆತನನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ನಮ್ಮ ಪಾಪಗಳ ದೆಸೆಯಿಂದ ಆತನು ಜಜ್ಜುವುದು ಶಿಲುಬೆ ಮೇಲೆ ಯೆಹೋವನ ಸಂಕಲ್ಪವಾಗಿತ್ತು. ಸೊ ಯೇಸು ಸ್ವಾಮಿ ಕೋಪದಿಂದಲ್ಲ, ದ್ವೇಷದಿಂದಲ್ಲ, ಬದಲಾಗಿ ನಮ್ಮ ಪಾಪಗಳನ್ನು ಬಿಡಿಸುವುದಕ್ಕೆ ಈ ಮಾತನ್ನು ಅಲ್ಲಿ ಆಡಬೇಕಾಗತ್ತೆ ಆತನ. ಈ ಇನ್ನೊಂದು ವಾಕ್ಯ ಇದೆ, ಕೊಲೊಸ್ಸೆಯಲ್ಲಿ ಕೊಲೊಸ್ಸೆ 2:13-15 ಓದಿ. ಕೊಲೊಸ್ಸೆದವರು ಬರೆದ ಪತ್ರಿಕೆ 2:13-15. ಅಪರಾಧಗಳನ್ನು ಮಾಡುವವರಿಂದಲೂ ಸುನ್ನತಿಯಿಲ್ಲದ ಶರೀರ ಭಾವದಿಂದಲೂ ಸತ್ತವರಾಗಿದ್ದ ನಿಮ್ಮನ್ನು ಸಹ ದೇವರ ಕ್ರಿಸ್ತನೊಂದಿಗೆ ಬದುಕಿಸಿದ್ದಾನೆ. ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ರೋಷಣೆ ಮಾಡಿದಂತ ಆಜ್ಞಾರೋಷಣವಾಗಿದ್ದಂತ ಪಾತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತ ಮಾಡಿದನು. ಸಾಕು. ಇಲ್ಲಿ ನೋಡಿ, ಇನ್ನೊಂದು ವಾಕ್ಯ ದೇವರವಾಗಿ ಸ್ಪಷ್ಟವಾಗಿ ಹೇಳುತ್ತೆ, ನಮ್ಮ ಮೇಲೆ ಇದ್ದಂಥ ಆಜ್ಞಾರೂಪವಾಗಿದ್ದಂಥ ನಮ್ಮೆಲ್ಲರ ಪಾಪ ಶಾಪಗಳನ್ನು ಹಾಕಿ ಯೇಸು ಸ್ವಾಮಿ ಮೇಲೆ ಹಾಕಿ ಜಜ್ಜಲ್ಪಡ್ತು. ಸೊ ಎಲ್ಲ ಪಾಪವನ್ನು ತೀರಿಸೋದಕ್ಕೋಸ್ಕರ ಯೇಸು ಸ್ವಾಮಿಯನ್ನು ತಮ್ಮನ್ನು ತಾವು ಅಲ್ಲಿ ಒಪ್ಪಿಸ್ಕೊಟ್ರು. ದೇವರು ಯೇಸುವನ್ನು ಕೈ ಬಿಟ್ಟ ಕಾರಣ ನಮ್ಮನ್ನು ನೀತಿವಂತರಾಗಿ ಮಾಡೋದಕ್ಕೋಸ್ಕರ ಅಷ್ಟೇ. ಇನ್ನೊಂದು ವಾಕ್ಯ ಇದೆ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 5:21. 2 ಕೊರಿಂಥ 5:21. ನಾವು ಆತನಲ್ಲಿ ದೇವರಿಗೆ ಸಮರ್ಪಕನಾದ ನೀತಿ ಸ್ವರೂಪನಾಗುವಂತೆ ದೇವರು ಪಾಪಯಜ್ಞವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿದ್ದ ಮಾಡಿದನು. ಇಲ್ಲಿ ನೋಡಿ, ಈ ವಾಕ್ಯದಲ್ಲಿ ಹೇಳ್ತೇನೆ, ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗಿ ಮಾಡಿದನು. ಅಂದರೆ ಏನು ಪಾಪವನ್ನು ಅರಿಯದ ದೇವರು, ಅಷ್ಟು ವರ್ಷ ನಿಮಗೆಲ್ಲ ಗೊತ್ತು, ಏನು ಪಾಪ ಅಂದ್ರೇ ಪಾಪ ಮಾಡಿದಂಥ ದೇವರನ್ನು ನಿಮ್ಮೆಲ್ಲರಿಗೋಸ್ಕರ ಶಿಲುಬೆ ಮೇಲೆ ತನ್ನನ್ನು ತಾನು ಒಪ್ಪಿಸಿಕೊಟ್ಟು ನಮ್ಮನ್ನೆಲ್ಲ ಪಾಪದಿಂದ ಬಿಡಿಸುವುದಕ್ಕೋಸ್ಕರ ತನ್ನನ್ನು ತಾನು ಅಪ್ಪಿಕೊಂಡು ನಮ್ಮ ಪಾಪ ಶಾಪ ಎಲ್ಲ ಹೊತ್ತುಕೊಂಡು ನಮಗೋಸ್ಕರ ಶಿಲುಬೆ ಮೇಲೆ ಹೊತ್ತು ದೇವರನ್ನು ಈ ರೀತಿ ಕೇಳ್ತಾ ಇದ್ದಾರೆ, ದೇವರೇ ನನ್ನ ಯಾಕೆ ಕೈ ಬಿಟ್ಟಿದ್ದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಮೇಲೆ ಈ ವಾಕ್ಯವನ್ನು ಕೇಳಿದ ಮೇಲೆ ನಾವೆಲ್ಲ ನಮ್ಮ ಪಾಪಗಳನ್ನು ಎಲ್ಲ ಬಿಟ್ಟು ದೇವರಿಗೆ ಒಂದು ನಿಷ್ಠೆಯಾಗಿ, ಅಂದರೆ ಪಾಪಗಳನ್ನು ಬಿಟ್ಟು ಪಾಪದಿಂದ ಬಿಡುಗಡೆಯಾಗಿ ಬದುಕೋಣ ಅಂತ ಹೇಳ್ತಾ ಈ ವಾಕ್ಯವನ್ನು ಮುಗಿಸ್ತಾ ಇದ್ದೀನಿ. ಆವಾಗ ಬಂದಾಗ ಪಾಸ್ಟ್ರಿ ಹೇಳಿದ್ದಾರೆ, ನನಗೆ ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಂದು 5 ಗಂಟೆ 5:15 ಆದರೂ ನಾನು ನಿದ್ದೆನೇ ಮಾಡಿಲ್ಲ ರಾತ್ರಿ. ಅದೇನಪ್ಪ ದೇವ್ರೆ, ಏನಿರ್ಬೋದೋ ಗೊತ್ತಿಲ್ಲ ದೇವ್ರೆ, ನೀನೇ ನೋಡ್ಕೊ ಅಂದ್ಕೊಂಡು ಸುಮ್ಮನಾದೆ. ನೆನ್ನೆ ಮೆಸೇಜ್ ನೋಡಿದೆ, ಇದು ಯಾರ್ದು ಹೊಸ ಹೆಸರು ಅಂತ ಗೊತ್ತಾಗಿಲ್ಲ ನನಗೆ. ಆದರೂ ಅವ್ರು ನೋಡಿ, ನನಗೋಸ್ಕರ ಏನೋ ಗೊತ್ತಿಲ್ಲ, ಅವ್ರು ಬಂದಿಲ್ಲ, ಆದರೆ ಅವ್ರು ಬರಬೇಕಿತ್ತು ಅಷ್ಟೇ. 5ನೇ ಮಾತು ದೇವ್ರು ಏನು ಹೇಳಿದ್ರಂದರೆ, ಯೋಹಾನ 19:28, ಇದಾದ ಮೇಲೆ ಯೇಸು ಈಗ ಎಲ್ಲ ತೀರಿತೆಂದು ತಿಳಿದು ಶಾಸ್ತ್ರದ ಮಾತು ನೆರವೇರಿತೆಂದು ದೇವ್ರು ಹೇಳಿದರು. ಆದರೆ ದೇವರು ನಾನು ಹೇಳಿದ್ದ ಮಾತೆಲ್ಲ ತೀರಿತೆಂದು ದೇವರು ಹೇಳಿದ್ಬೇಕಾದ್ರೆ ಅಲ್ಲಿಂದ ಮುಗ್ದಿಲ್ಲ, ಅದಕ್ಕೇ ಅವ್ರು ಬಾಯರಿಡಿಕೆ ಆಗಿದೆ ಅಂತ ಹೇಳಿದ್ದು. ಅಲ್ಲಿ ಇನ್ನು ನೋಡಿ, 1 ನಿಮಿಷ ಅಲ್ಲ, 1 ಸೆಕೆಂಡ್ ಸಾಕು ದೇವರಿಗೆ ಇದೆಲ್ಲ ಈ ಲೋಕನ ಅಳಿಸೋದಕ್ಕೆ. ಆದ್ರೂ ಮತ್ತೆ ಅಷ್ಟೆಲ್ಲ ಪಾಡು ಇದ್ದರು, ಅಷ್ಟು ನೋವಿದ್ರು, ಅಷ್ಟು ಅವರಿಗೆ ಬಾಯರಿಡಿಕೆ ಆಗಿದ್ರು, ಅವರಷ್ಟು ನಮಗಾಗಿ ರಕ್ತ ಎಲ್ಲ ಸುರಿದು ಅಷ್ಟು ನಮಗೊಂದು ಸ್ವಲ್ಪ ಗಾಯ ಆಯಿತು. ಕೂತ್ಕೊಂಡ್ರೆ 5 ನಿಮಿಷ ಬರಬೇಕು, ಇಲ್ಲಿಗೆ ಬರಬೇಕಂದ್ರೆ ಕಾಲು ನೋಯ್ತೈತೆ, ಕೈ ನೋಯ್ತೈತೆ, ಸೊಂಟ ನೋಯ್ತೈತೆ ಅಂತೀವಿ. ಆದರೆ ದೇವರು ಅಷ್ಟು 1 ದಿನ ಫುಲ್ಲು ಅವ್ರು ಅಷ್ಟೆಲ್ಲ ಹೊಡೆದ್ರೂ ಅದು 1 ಸೆಕೆಂಡ್ ಸಾಕು ಅವ್ರನ್ನೆಲ್ಲರನ್ನೂ ಬದಲಾಯಿಸೋಕ್ಕೆ. ಆದ್ರೂ ಅವ್ರಿಗೆ ಮನಸ್ಸಿದೆ, ಇನ್ನೂ ಬದಲಾಗ್ತಾರೆ ಅನ್ನೋ ನಂಬಿಕೆ ದೇವರಲ್ಲಿ ಇರೋದ್ರಿಂದನೇ ನನಗಿನ್ನ ಈ ರೀತಿ ಇದೆ ಅಂತ ಒಂದೊಂದೇ ಮಾತನ್ನು ಅವರು ಹೇಳ್ತಾ ಇದ್ದಾರೆ, ಅದೆಲ್ಲ ನೆರವೇರಲಿ ಅಂತ. ಆದರೆ ಅವ್ರು ಬಾಯರಿಡಿಕೆ ಆಗಿತ್ತಂತ ಹೇಳಿದ ತಕ್ಷಣವೇ
ಆದರೂ ಮುಗಿಲಿಲ್ಲ. ಮತ್ತು ಹೇಳ್ತಾರೆ ಒಂದೊಂದು ಮಾತನ್ನ, ಅಂದರೆ ಅವ್ರಿಗೆ ಎಷ್ಟು ತಾಳ್ಮೆ, ಎಷ್ಟು ಅಂದರೆ ಕರುಣೆ, ಪ್ರೀತಿ ಎಷ್ಟು ಇದೆ ಅಂತಂದು ನಾವು ಯೋಚನೆ ಮಾಡಬೇಕು. ಯಾಕಂದರೆ ನಮ್ಮ ಪಾಪಗಳನ್ನ ಅವರು ಹೊತ್ತಿದ್ದಾರೆ. ಅವ್ರು ಅಲ್ಲಿಗೆ ಅವ್ರ ಹತ್ರ ಹೋಗಿ ಅವರು ಅಷ್ಟೊಂದು ವ್ಯಥೆಪಟ್ಟು ಸಾಯೋದಕ್ಕಿಂತ ಅವರೇನಾದರೂ ಮನುಷ್ಯ ಆಗಿದ್ದರೆ ನಾನು ಯಾಕೆ ಅವ್ರ ಕೈಯಿಂದ ಅಷ್ಟು ವ್ಯಥೆಪಟ್ಟು ಸಾಯಬೇಕು, ನಾನು ಇಲ್ಲೇ ಎಲ್ಲಾದರೂ ಇದನ್ನು ಮಾಡ್ಕೋಬೋದಲ್ವ ಅಂತ ಯೋಚನೆ ಮಾಡ್ಬೋದಿತ್ತು. ಆದ್ರೂ ಅವರು ನಮ್ಮ ಎಲ್ಲ ಇಡೀ ಲೋಕದ ಜನಗಳ ಪಾಡಿಗೋಸ್ಕರ ಅವರು ಒಬ್ಬೊಬ್ಬರು ಅಂದರೆ ಬದಲಾಗಲಿ, ಅವರು ದೇವ್ರು ಯಾರೆಂದು ತಿಳ್ಕೊಂಬ್ಲಿ ಅಂತ ಹೇಳ್ಬಿಟ್ಟು ಅವರು ಒಂದೊಂದು ಪಾಡನ್ನು ಅವರು ಹೊತ್ತಿದ್ದಾರೆ. ನಮ್ಮ ಎಲ್ಲ ಪಾಪಗಳನ್ನ ಅವ್ರು ಹೊತ್ತಿದ್ದಾರೆ ಅವರು. ಆದರೆ ನಾವು ಬದಲಾಗಬೇಕಷ್ಟೇ. ನಾವು ದೇವ್ರು ಯಾರಂತ ತಿಳಿಬೇಕು. ಒಬ್ಬೊಬ್ಬರು ಯೇಸುವಿನ ನಾಮದಿಂದ ಅವರು ರಕ್ಷಣೆ ಹೊಂದಬೇಕು. ಆವಾಗಲೇ ಅವರಿಗೆ ಒಂದು ಸಮಾಧಾನ. ಹೋದ ವರ್ಷ ಕೃಷ್ಣ ಬ್ರದರ್ಗೆ ಬಂದಿತ್ತು ಈ ವಾಕ್ಯ, ನೀರಡಿಕೆ ಆಗಿದೆ ಅನ್ನೋದು. ಅವರ ಆತ್ಮದ ನೀರಡಿಕೆ ಆಗಿದೆ ಅವರಿಗೆ. ನಾವು ಒಂದೊಂದು ಆತ್ಮನ ನಾವು ರಕ್ಷಿಸಲ್ಪಡಬೇಕು ಅಂತಲೇ ಅವ್ರು ಹೇಳಿರೋದು. ನಾವು ಒಬ್ಬೊಬ್ಬರಿಗೂ ಸುವಾರ್ತೆಯನ್ನು ಸಾರಬೇಕು ಅಂತಲೇ ಹೇಳಿರೋದು. ಆದರೆ ಈ ಜನಗಳಿಗೆ ಯಾವ ರೀತಿ ಹೇಳ್ಬೇಕಂತ ಅರ್ಥ ಆಗ್ತಿಲ್ಲ. ನನಗೆ ಯಾರಿಗೋ ಗೊತ್ತಿಲ್ಲ, ನನಗೆ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಆಗುತ್ತೆ. ನನ್ನಿಂದ ಒಂದು ಆತ್ಮನೂ ರಕ್ಷಣೆ ಹೊಂದಿಲ್ಲ ಅಂತ. ಆದರೆ ದೇವರು ಅದನ್ನು ಬೇಗ ನೆರವೇರಿಸಲಿ. ನಾನು ಹೇಳೋದ ಕೇಳ್ತಾರೆ. ಆಮೇಲೆ ಅಕ್ಕ ನಿನ್ನ ಹತ್ರ ಮಾತಾಡ್ತಾ ಇದ್ದರೆ ಏನೋ ಒಂಥರ ಭಯ ಆಗ್ತಾ ಇರುತ್ತೆ, ಹಾಗೆ ಹೀಗೆ ಅಂತಾರೆ. ಅಕ್ಕ ನಿನಗೆ ಯಾರಕ್ಕ ಇಷ್ಟು ಧೈರ್ಯ ತುಂಬಿರೋದು, ನಿನಗೆ ಯಾರು ಈ ಥರ ಬೋಧನೆ ಮಾಡಿರೋದು ಅಂತಾರೆ. ಅದು ಎಲ್ಲದಕ್ಕೂ ದೇವರು ಪಾಸ್ಟ್ರು ಬಿಟ್ಟರೆ ನನಗಿನ್ಯಾರೂ ಇಲ್ಲ. ನಾನು ಪಾಸ್ಟ್ ಮುಖ ನೋಡಿಕೊಂಡೇ ಬರೋದು, ಪಾಸ್ಟ್ ಮುಖ ನೋಡ್ಕೊಂಡೇ ಹೋಗೋದು. ಪಾಸ್ಟ್ ನನಗೆ ನಮ್ಮಪ್ಪ ನನಗೆ ಜನ್ಮ ಕೊಟ್ಟು ತಂದೆ, ಆದರೆ ನನಗೆ ಜೀವನ ಕೊಟ್ಟು ತಂದೆ ಅವರು. ಆಮೇಲೆ ಇನ್ನೊಂದು ವಾಕ್ಯ ಮತ್ತಾಯದಲ್ಲಿ ಬರೆದಿದ್ದಾರೆ ನೋಡಿ, 5:6 ವಾಕ್ಯದಲ್ಲಿ, ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು ಅಂತ ಹೇಳಿದ್ದಾರೆ. ಅಂದರೆ ಅವ್ರು ಇನ್ನೂ ಅಲ್ಲಿ ನೀತಿವಂತರು ಇದ್ದರು ಆ ಜಾಗದಲ್ಲಿ. ಅವರೆಲ್ಲರೂ ಇನ್ನು ನೀತಿಗೆ ಅವ್ರು ಬದಲಾಗಲಿ ಅಂತಲೇ ದೇವರಿನ್ನ ನನಗೆ ಬಾಯಾರಿಕೆ ಆಗಿದೆ ಅಂತಲೇ ದೇವರು ಆ ಮಾತನ್ನು ಹೇಳಿದರು. ಅದು ನೆರವೇರಿದ ತಕ್ಷಣ ಪರಲೋಕ ರಾಜ್ಯ ಅವರಿಗೆ ಹತ್ರವಾಯಿತು. ಪರಲೋಕ ರಾಜ್ಯ ದೇವ್ರದ್ದೇ, ಅವ್ರು ಅದಕ್ಕೆ ಸೇರಿಕೊಂಡ್ರು. ದೇವರು ನನಗೆ ಈ ಮಾತನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ನಾನು ಪ್ರಿಪೇರ್ ಆಗಿಲ್ಲ, ದಯವಿಟ್ಟು ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮಿಸಿ. ನನಗೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ, ಕೊಟ್ಟಂಥ ಸಮಯಕ್ಕಾಗಿ ಸ್ತೋತ್ರ. ಎಲ್ಲದನ್ನು ಮಾತಾಡಿ ಮುಗಿಸ್ತೇನೆ. ಸ್ತೋತ್ರ. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಇವತ್ತಿನ ದಿವಸ ಸ್ತೋತ್ರವಾಗಲಿ. ನಾವು ಇಲ್ಲಿ ಬಂದಿದ್ದು ಕಾರಣಪ್ಪ ಅಂತಂದರೆ, ಇವತ್ತು ಯೇಸುವನನ್ನು ಶಿಲುಬೆಗೆ ಹಾಕಿದ್ದ ದಿನ ಅಂತಂದು ನಾವು ಎಲ್ಲರೂ ಸೇರಿಕೊಂಡಿದ್ದೀವಿ. ಈ ಲೋಕದ ಒಂದು ಕಾಲಮಾನದಲ್ಲಿ ನೋಡಿದಾದರೆ ಈ ದಿವಸಕ್ಕೆ ಹಾಕಿದ್ದಾರೆ ಅಂತಂದು ನಾವಿಲ್ಲಿ ಬಂದು ಸೇರಿಕೊಂಡು ಅವರನ್ನು ಆರಾಧಿಸ್ತಿದ್ದೀವಿ, ಅವರನ್ನು ಪ್ರಾರ್ಥಿಸ್ತಿದ್ದೀವಿ. ಅವರು ಪಟ್ಟಂಥ ದುಃಖಗಳು, ಕಷ್ಟಗಳು, ನೋವುಗಳು ಅದು ಯಾರಿಗೂ ಗೊತ್ತಿಲ್ಲ, ಅವರಿಗೆ ಗೊತ್ತು. ಮತ್ತು ತಿರ್ಗಾ ಆ ದೇವರಿಗೆ ಕೊಟ್ಟು ಅವರು ಕೊಟ್ಟಿರತಕ್ಕಂಥ ತಂದೆಗೆ ಗೊತ್ತು ಆ ಕಷ್ಟ, ಅವ್ರು ಏನು ಕಷ್ಟಪಟ್ಟರು ಅಂತ. ನಾವು ಕಣ್ಣಾರೆ ನೋಡ್ಬೋದು, ಓದ್ಬೋದು, ಕಿವಿಯಿಂದ ಕೇಳ್ಬೋದು. ಆದರೆ ಆ ಮನುಷ್ಯನಿಗೆ ಗೊತ್ತಿರುತ್ತೆ ಅವರು ಪಟ್ಟಿರ್ತಕ್ಕಂಥ ಕಷ್ಟ, ಆ ಸಮಯದಲ್ಲಿ ಆಗಿರುತ್ತ ಅವಮಾನ, ಆ ಸಮಯದಲ್ಲಿ ತನ್ನ ಜೊತೆಗಿದ್ದಂಥ ಜನರು ತಮ್ಮನ್ನು ಬಿಟ್ಟು ದೂರ ಸರಿದಾಗ ಅವರಿಗೆ ಮನಸ್ಸಿಗೆ ಆಗಿರತಕ್ಕಂಥ ನೋವು ಯಾರಿಗೂ ಗೊತ್ತಾಗಲ್ಲ ಅದು. ಬಟ್ ಅದು ಯಾರನ್ನು ಅನುಭವಿಸ್ತಾ ಇರ್ತಾರಲ್ವ, ಅದು ಅವ್ರಿಗೆ ಗೊತ್ತಾಗುತ್ತೆ. ಅಂಥ ಕಷ್ಟವನ್ನು ನಮಗೋಸ್ಕರ ತನ್ನ ಮಕ್ಕಳಿಗಾಗಿ ತಮ್ಮ ಜೀವನವನ್ನು ಕೊಟ್ಟರು. ಅವ್ರಿಗೆ ಗೊತ್ತು ಅವರು ಬಂದಿದ್ದಾರೆ ಸಾಯಕಂತ. ಯೆರೂಸಲೇಮ್ಗೆ ಹೋಗ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಅವರು ಒಪ್ಪಿಸ್ಕೊಡೋಕ್ಕೆ ಹೋಗ್ತಾ ಇದ್ದಾರೆ. ಇವತ್ತು ನಾವು ಇದು ಒಂದು ಸಂತೋಷದ ದಿನ ಅಲ್ಲ, ಇದು ಒಂದು ದುಃಖದ ದಿನ. ಯಾಕಂದರೆ ನಾವು ದೇವರನ್ನು ನಂಬಿ, ಯೇಸು ಕ್ರಿಸ್ತನೂ ದೇವರು ಅಂತಂದು ನಂಬಿ ನಾವು ಅವರನ್ನು ಸಹ ಅನುಸರಿಸಿ ನಡೆಯುವಾಗ ನಮಗೆ ಈ ದಿನವು ಈ ಗುಡ್ ಫ್ರೈಡೇ ಅಂತ ಹೇಳ್ತಾರಲ್ಲ, ಇದು ಶಿಲುಬೆಗೆ ಹಾಕಿದ ದಿನವು ನಮಗೆ ದುಃಖದ ದಿನವಾಗಿದೆ. ಆದ ಕಾರಣ ಯೇಸು ಇವು 7 ಮಾತುಗಳಲ್ಲಿ ಪ್ರತಿಯೊಂದು ಮಾತುಗಳು ಒಂದು ಅರ್ಥಪೂರ್ಣವಾಗಿ ಹೇಳಿದಂಥ ನನ್ನ ಸೋದರಿಗೆ ಸ್ತೋತ್ರವಾಗಲಿ, ಆಮೇಲೆ ಅಂತ ಹೇಳ್ತೀನಿ. ಭಾಳ ಚೆನ್ನಾಗಿ
ಕೃಷ್ಣ ಬ್ರದರ್ ಆಗಲಿ, ನಮ್ಮ ಮಂಜುನಾಥ್ ಬ್ರದರ್ ಅವ್ರು ಭಾಳ ಚೆನ್ನಾಗಿ ಹೇಳಿದ್ರು. ಲೋಕದಲ್ಲಿ ದೇವರು ಎದಕ್ಕೆ ಬಂದರು? ಎದಕ್ಕೆ ಬಂದ್ರಪ್ಪ ಅಂತಂದರೆ, ಈ ಲೋಕದಲ್ಲಿ ಪಾಪ ಹೆಚ್ಚಾಗಿತ್ತು. ಪಾಪ ಹೆಚ್ಚಾದ ಕಾರಣ ಯೇಸು ಕ್ರಿಸ್ತರು ಯಜ್ಞದ ಕುರಿಮರಿಯಾಗಿ ಈ ಲೋಕಕ್ಕೆ ಬಂದರು. ಯಜ್ಞದ ಕುರಿಮರಿಯಾಗಿ ಬಲಿಯನ್ನು ಕೊಡೋಕ್ಕೆ ಬಂದರು. ತಮ್ಮ ಪ್ರಾಣವನ್ನು ಬಲಿಯನ್ನು ಕೊಡೋಕ್ಕೆ ಅವರು ಇಲ್ಲಿಗೆ ಬಂದರು. ಈ 6ನೇ ವಾಕ್ಯವನ್ನು ನಾನು ಓದ್ತಾ ಇದ್ದೀನಿ. ಯೋಹಾನ 19:6 ಯಾರಾದರೂ ಓದಿ. ಯೇಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಆಮೇನ್. ಯೇಸು ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಇಲ್ಲಿಗೆ ನಂದು ತೀರಿತು. ದೇವರು ಕೊಟ್ಟಿರತಕ್ಕಂಥ ವಾಗ್ದಾನಗಳ ಪ್ರಕಾರ, ತಂದೆ ಕೊಟ್ಟಿರತಕ್ಕಂಥ ಒಂದೊಂದು ಮಾತುಗಳ ಪ್ರಕಾರ ಭೂಮಿಗೆ ಮನುಷ್ಯನಾಗಿ ಬಂದರು, ತಾಯಿಗೆ ಮಗನಾಗಿ ಬಂದರು, ಅಪ್ಪನಿಗೆ ಮಗನಾಗಿ ಬಂದರು, ಸಹೋದರರಿಗೆ ಒಂದು ಅಣ್ಣನಾಗಿ ಒಂದು ತಮ್ಮನಾಗಿ ಬಂದರು. ಎಲ್ಲರಿಗಿಂತ ಹೆಚ್ಚಾಗಿ ನಮಗಾಗಿ, ನಿಮಗಾಗಿ, ಪಾಪಿಗಳಿಗಾಗಿ ಒಂದು ದೇವರಾಗಿ ಬಂದರು. ತಮ್ಮ ಪ್ರಾಣವನ್ನು ಕೊಡೋದಕ್ಕೆ ಪಾಪಿಗಳಿಗಾಗಿ ನಮಗಾಗಿ ಬಂದರು. ಇಲ್ಲಿಗೆ ತೀರ್ತು, ಭೂಯಾತ್ರೆ ಇಲ್ಲಿಗೆ ತೀರ್ತು. ಒಂದು ಹಾಡಲ್ಲಿ ಚೆನ್ನಾಗಿ ಹೇಳಿದ್ದಾರೆ, ತೀರಲು ಭೂಯಾತ್ರೆ ನಿನ್ನ ಬಳಿಗೆ ನಾ ಬರುವೇನು. ಅಂದರೆ ಸಮರ್ಪಣೆ ಮಾಡಿ ಕೊಟ್ಟಾಗ ಈ ಭೂಯಾತ್ರೆ ಎಷ್ಟು ದಿವಸ? 3 ದಿವಸ. ನಾವು ಕೇಳ್ದಂಗೆ 3 ದಿವಸದ ಈ ಭೂಯಾತ್ರೆ. ಹುಟ್ಟುತ್ತೇವೆ, ದೊಡ್ಡವರಾಗ್ತೇವೆ, ಬೆಳಿತೇವೆ, ಸಂಸಾರ ಆಗುತ್ತೆ, ಆಮೇಲೆ ಮುದುಕರಾಗ್ತೇವೆ, ಒಂದು ದಿವಸ ಹೋಗ್ತಾ ಇರ್ತೀವಿ. ಅದೇ ಬರೋದು ಹೋಗೋದು ಇಷ್ಟೇ ಇದಕ್ಕೆ. ಆದರೆ ನಾನು ಹೇಳೋದೇನಪ್ಪ ಅಂತಂದರೆ, ಇದರಲ್ಲಿ ದೇವರು ಕೆಟ್ಟದ್ದು ಒಳ್ಳೆಯದನ್ನು ಮಾಡಿದ್ದಾರೆ, ಆ ಬುದ್ಧಿನೂ ಕೊಟ್ಟಿದ್ದಾರೆ. ಕೆಟ್ಟದ್ದನ್ನು ನೋಡಿ ಕೆಟ್ಟದಿಂದ ದೂರವಾಗಿರು, ಒಳ್ಳೆಯದನ್ನು ನೋಡಿ ಒಳ್ಳೆಯದನ್ನು ಸಂಪಾದಿಸು. ನಾವು ದೇವರ ಮಾತನ್ನು ಕೇಳಿ ಒಳ್ಳೆಯದನ್ನು ಸಂಪಾದಿಸಬೇಕು, ಒಳ್ಳೆಯದನ್ನು ಮಾಡಬೇಕು. ನಮ್ಮ ಕೈಲಿ ಆದಷ್ಟುದನ್ನು ಬೇರೆಯವರಿಗೆ ದಾನ ಧರ್ಮ ಪುಣ್ಯ ಮಾಡಬೇಕಂತಂದು ದೇವ್ರ ಮಾತುಗಳು ಹೇಳ್ತಾರೆ. ಇಲ್ಲಿ ನಾವು ನಮ್ಮ ಸಲುವಾಗಿ ಬದುಕ್ತಾ ಇದ್ದೀವಿ, ಇವತ್ತಿನ ಜೀವಮಾನದಲ್ಲಿ ನಮ್ಮ ಸಲುವಾಗಿ ಬದುಕ್ತಾ ಇದ್ದೀವಿ. ನಂದು ಎಲ್ಲ ಕಡೆ ನೋಡಿ ನಂದು ಏನಿಲ್ಲ, ಇದು ನಂದು, ನಾನೇ ಎಲ್ಲ, ನನಗೆ ಬಿಟ್ಟರೆ ಯಾರೂ ಇಲ್ಲ ಅನ್ನೋ ಮನೋಭಾವನೆ ಉಳ್ಳ ನಾವು ಮನುಷ್ಯರಾಗಿದ್ದೀವಿ. ಯಾಕಂದರೆ ನಾವು ಮಣ್ಣಿಂದ ಬಂದಿರೋರು. ಅದಕ್ಕಾಗಿ ಈ ಮಣ್ಣು ಏನಪ್ಪ ಅಂತಂದರೆ ಆ ಪಾಪದ ಚಟವನ್ನು, ಆ ಪಾಪದ ಗುಣವನ್ನು ಬಿಡಲ್ಲ ನಮಗೆ ಎಲ್ಲಿವರೆಗೂ. ಈ ಶರೀರ ಮಣ್ಣಲ್ಲಿ ಸೇರೋವರೆಗೂ, ನಮ್ಮ ಶರೀರ ಮಣ್ಣಲ್ಲಿ ಸೇರೋವರೆಗೂ ನಮ್ಮನ್ನು ಬಿಡಲ್ಲ ಅದು. ಅದಕ್ಕೆ ದೇವರು, ಅದರ ಸಲುವಾಗಿ ದೇವರು ಮನುಷ್ಯನಾಗಿ ಹುಟ್ಟಿ ಬಂದು ಈ ದೇಹ ಪಾಪದ ಮಣ್ಣಿನಿಂದ ತಮ್ಮ ಆತ್ಮವನ್ನು ಮಣ್ಣಲ್ಲೇ ಬಿಟ್ಟು ಮತ್ತೆ ತನ್ನ ತಂದೆಯ ಬಳಿಗೆ ಅವರು ಹೊರಟು ಹೋದರು, ತಮ್ಮ ಆತ್ಮವನ್ನು ಸಮರ್ಪಣೆ ಮಾಡಿದರು. ಹೀಗಾಗಿ ತಮ್ಮ ಆತ್ಮ ಸಮರ್ಪಣೆ ಮಾಡಿದ್ರು. ಎದ್ರ ಸಲುವಾಗಿ ಸಮರ್ಪಣೆ ಮಾಡಿದ್ರು, ಯಾರ ಸಲುವಾಗಿ ಸಮರ್ಪಣೆ ಮಾಡಿದ್ರು ನಾವು ತಿಳ್ಕೊತೀವಿ. ಇಲ್ಲಿಗೆ ಮುಗಿತೀವ್ರದು, ಆಯ್ತಪ್ಪ ದೇವ್ರ ಹತ್ರ ಏಸಪ್ಪ ಹೋದ್ರಂತ. ಅದು ಮಾಡಿದ್ದು ನಮಗೋಸ್ಕರ, ತನ್ನ ಮಕ್ಕಳಿಗೋಸ್ಕರ. ಈ 8,000 ಕೋಟಿ ಜನಾಂಗದಲ್ಲಿ ಯಾರು ಯೇಸುವೇ ಎಂದು ಕರೀತಾರೋ ಅವರಿಗೋಸ್ಕರ ತನ್ನ ಪ್ರಾಣವನ್ನು ತ್ಯಾಗಿಸಿ ತನ್ನ ಆತ್ಮನು ಒಪ್ಪಿಸಿದರು. ಅವರ ಆತ್ಮವು, ಪರಿಶುದ್ಧ ಆತ್ಮವು ದೇವರಲ್ಲಿ ಒಪ್ಪಿಸಿಕೊಟ್ಟರು. ನಮಗೋಸ್ಕರ ತಮ್ಮ ಜೀವವನ್ನು ಬಿಟ್ಟರು, ತಮಗೋಸ್ಕರ ತಮ್ಮ ರಕ್ತವನ್ನು ಸುರಿಸಿದರು. ಅಂಥ ದೇವರಿಗೆ ಎಷ್ಟೊಂದು ಸ್ತೋತ್ರ, ಎಷ್ಟೊಂದು ಕೋಟಿ ಸ್ತೋತ್ರ ಹೇಳಿದರು. ಕಡಿಮೆ ದೇವರ ಮಕ್ಕಳೇ, ನಾನು ಹೇಳೋದು ಒಂದೇ ಅಪ್ಪ, ಏನಂದರೆ ನಾವು ಇಲ್ಲಿ ಬಂದಿದ್ದು, ನಾವು ಮೊದಲೆಲ್ಲ ಒಂದು ಸಂಪರ್ಕ ಜೀವನದಲ್ಲಿ ನಮ್ಮ ಬ್ರದರ್ ಮಂಜುನಾಥ್ ಬ್ರದರ್ ತುಂಬಾ ಒಳ್ಳೆ ಮಾತಾಡಿದ್ರು. ಅವ್ರ ಮಾತು ನನಗೆ ಟಚ್ ಆಗಿಬಿಡ್ತು, ನಿಜ ಹೇಳ್ತೀನಿ. ಅವರು ತುಂಬಾ ಒಳ್ಳೆ ಮಾತಾಡಿದ್ರು. ನಾವು ಇಲ್ಲಿ ಬಂದಿದ್ದೀವಿ, ನಾವು ಯಾರು ಹುಟ್ಟುತ್ತಾ ಯಾರು ಕ್ರಿಶ್ಚಿಯನ್ಸ್ ಅಲ್ಲ,
ಏನೂ ಇಲ್ಲ. ಯಾವುದೋ ಒಂದು ಧರ್ಮದಲ್ಲಿ ಹುಟ್ಟಿದ್ದೀವಿ, ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದ್ದೀವಿ. ಧರ್ಮ ಜಾತಿ ಯಾರು ಮಾಡ್ಕೊಂಡಿದ್ದಾರೆ? ನಾವೇ ಮಾಡ್ಕೊಂಡಿರೋದು. ನಾವೇ ಮಾಡ್ಕೊಂಡಿದ್ರು. ಮಾಡಿಕೊಂಡು ನಡೀತಾ ಇದ್ದೀವಿ. ಅಂಥದ್ದಲ್ಲಿ ನಮಗೆ ಜ್ಞಾನೋದಯವಾಯಿತು. ಯಾವುದೋ ಒಂದು ಕಾರಣದಲ್ಲಿ, ಯಾವುದೋ ಒಂದು ರೂಪದಲ್ಲಿ, ಯಾವುದೋ ಒಂದು ಇದರಲ್ಲಿ ದೇವರ ಒಂದು ಏನಪ್ಪ ಅವರು ತಮ್ಮ ಬಳಿಗೆ ನಮಗೆ ಕರ್ಕೋಬೇಕಂತಂದೇ ಅವರು ಮನಸ್ಸಲ್ಲಿ ಅದು ಮೊದಲಿನಿಂದನೇ ಆ ತಾಯಿಯಲ್ಲಿ ನಾನು ಗರ್ಭಕೋಶದಲ್ಲಿ ಇದ್ದಾಗೆ ನಾನು ನಿನ್ನನ್ನು ಬಲ್ಲಿದ್ದೇನೆ ಅಂತಂದು ಒಂದು ದೇವರ ಮಾತಿದೆ. ಹಾಗಾಗಿ ನಮಗೆ ಆವಾಗ ಆ ಪಾಪದ ಒಂದು ಇದು ಆ ಧರ್ಮವನ್ನು ಬಿಟ್ಟು ನಾವು ಮತ್ತೆ ತಿರ್ಗಾ ಯೇಸು ಕ್ರಿಸ್ತನಲ್ಲಿ ಬಂದಿವಿ. ಅದು ತಿಳ್ಕೊಬೇಕು ನಾವು. ಬಂದ ಮೇಲೆ ಏನು ಮಾಡ್ತಾಯಿದ್ದೀವಿ? ಬಂದಿದ್ದೀವಿ, ಇಷ್ಟು ದಿನ ಅದರಲ್ಲಿ ಇದ್ದೀವಿ. ಅದು ಬಿಟ್ಟಾದ ಮೇಲೆ ದೇವ್ರನ್ನ ಅರ್ಥಕೊಂಡಿವಿ, ಪ್ರಾರ್ಥನೆ ಮಾಡ್ತೀವಿ, ಉಪವಾಸ ಇರ್ತೀವಿ, ಒಳ್ಳೆ ಮಾತನಾಡ್ತೀವಿ, ಚರ್ಚಿಗೆ ಬರ್ತೀವಿ, ಫಾಸ್ಟ್ರ್ ಹೇಳಿದ ಮಾತು ಕೇಳ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ನಮ್ಮ ಸ್ವಾಭಾವಿಕ ಗುಣಗಳು ಇನ್ನೂ ಬಿಟ್ಟಿಲ್ಲ. ಯಾಕಂದರೆ ಅದು ಬಿಡೋದು ಇಲ್ಲ. ಯಾಕಂದರೆ ಅದು ನಮ್ಮ ಶರೀರದಲ್ಲೇ ಇದ್ದೇ ಇದೆ. ಈ ಪ್ರಾಣ ಹೋಗೋವರೆಗೂ ಅದು ಇದ್ದೇ ಇರುತ್ತೆ. ಹಾಗಾಗಿ ನಮ್ಮ ಮನಸ್ಸುಗಳು ಬದಲಾಯಿಸ್ಕೋಬೇಕು. ದೇವ್ರ ಮಕ್ಕಳೇ, ನಾನು ನಿಜವಾಗಿ ಹೇಳ್ತೀನಿ, ನಾವು ಈ ಸಭೆಯಲ್ಲಿ ಎಷ್ಟು ಜನ ಇದ್ವಿ ಗೊತ್ತಾ? ಎಷ್ಟು ವಿಶ್ವಾಸಿಗಳಿದ್ವಿ ಗೊತ್ತಾ? ಹಾಗಾಗಿ ನಾನು ಒಂದೇ ಹೇಳೋದು, ಎಲ್ಲರೂ ದೇವರ ಆತ್ಮದಲ್ಲಿ ಪ್ರೇರಿತರಾಗಿದ್ದೀರಿ. ಎಲ್ಲರಿಗೂ ಗೊತ್ತು ನೀವು ಏನಿದ್ದೀರಿ ಅಂತ, ನಿಮ್ಗೆಲ್ಲರಿಗೂ ಗೊತ್ತು. ಆದರೆ ಆ ಮನಸ್ಸಿನಲ್ಲಿ ಏನಿದೆ ನಾನೇ ಎಂಬುದು ಬಿಟ್ಟುಬಿಡ್ರಿ ದೇವ್ರ ಮಕ್ಕಳೇ. ಎಲ್ಲರ ಜೊತೆಯಾಗಿ ಈ ಸಭೆಯನ್ನು, ಈ ಬಿದಿರ್ಕಲ್ಲ ಸಭೆಯಲ್ಲಿ, ಈ ಒಂದು ಸಭೆ ನಮಗೆ ಇಂಥ ಸಭೆಯಲ್ಲಿ ಕೊಟ್ಟಿದ್ದಾರೆ ದೇವರು ಮಕ್ಕಳೇ. ನಿಜವಾಗಿ ಹೇಳ್ತೀನಿ, ಎಲ್ಲ ಕಡೆ ಸಭೆ ಇರುತ್ತೆ. ಚರ್ಚ್ ಪಕ್ಕದಲ್ಲಿ ಚರ್ಚ್ ಇರ್ಬೋದು. ಆದರೆ ಈ ವಿಗ್ರಹಾರಾಧನೆ ಮಧ್ಯದಲ್ಲಿ ನಾವು ಚರ್ಚ್ ಮಾಡಿ ನಡೆಸ್ತಾ ಇದ್ದೀವಿ ಅಂದರೆ ನಾವು ನಮ್ಮ ಜೊತೆ ದೇವರಿದ್ದಾರೆ ಅಂತ ನೆನೆಸ್ಕೊಳ್ಳಿ ನೀವು. ಇಲ್ಲಾಂದರೆ ಯಾರಿಗೂ ಸಾಧ್ಯವೇ ಇಲ್ಲ ಮಾಡೋಕ್ಕೆ. ಯಾರಿಗೆ ಆ ಗಂಡೆದೆಯ ಹೃದಯವೇ ಇಲ್ಲ ಮಾಡೋಕ್ಕೆ. ನಮ್ಮ ಪಾಸ್ಟ್ರು ಎದೆ ತಟ್ಟಿ ನಿಂತಿದ್ದಾರೆ. ಎಷ್ಟೊಂದು ಕಷ್ಟಪಟ್ಟಿದ್ದಾರೆ ಗೊತ್ತಾ ನಮ್ಮ ಸಲುವಾಗಿ. ತಮ್ಮ ಫ್ಯಾಮ್ಲಿ ಬಿಟ್ಟಿದ್ದಾರೆ, ತಂದೆ ತಾಯಿನ ಬಿಟ್ಟಿದ್ದಾರೆ, ಮಕ್ಕಳನ್ನು ಬಿಟ್ಟಿದ್ದಾರೆ. ನಮಗೋಸ್ಕರ ಇಲ್ಲಿ ಬಂದು ನಿಂತು ನಮಗೋಸ್ಕರ ಇಷ್ಟೊಂದು ಹೇಳ್ತಾರೆ. ಬದಲಾಗ್ರಿ, ಕಿವಿಗೊಡ್ರಿ. ನಾವು ಯಾರು ಮಾತು ಕೇಳ್ತೀವಿ? ಯಾರ್ದು ಮಾತು ಕೇಳ್ತಾರೆ? ಬೋಧಕರ ಮಾತು ಕೇಳ್ತಾ ಇಲ್ಲ. ಮೆಡಿಟೇರು, ಮಧ್ಯಸ್ಥಕಿರು, ಅವ್ರು ಯಾರಪ್ಪ ಅಂತಂದು ನಾವು ಅದೋ ಮೊದಲು ಅರ್ಥ ಮಾಡ್ಕೋಬೇಕು. ಮೇನ್ ಇಂಪಾರ್ಟೆಂಟ್. ಅವ್ರು ಎದಕ್ಕೆ ಹೇಳ್ತಾ ಇದ್ದಾರೆ? ಒಳ್ಳೆಯವರಾಗ್ರಿ. ಒಂದು ದಿವಸ ಸಾಯೋದಿದೆ, ಎಲ್ಲರಿಗೂ ಸಾಯಬೇಕು. ಬಂದಿದ್ದೀವಿ ಅಂದಮೇಲೆ ಸಾಯಲೇಬೇಕು. ಯಾವುದು ನಮ್ಮ ಜೊತೆಗೆ ಬರಲ್ಲ. ಯಾವ ದುಡ್ಡು ಬರಲ್ಲ, ಆಸ್ತಿ ಬರಲ್ಲ, ಅಂತಸ್ತು ಬರಲ್ಲ, ಏನೂ ಬರಲ್ಲ. ಒಬ್ಬನೇ ಬಂದಿದ್ದೀನಿ, ಒಬ್ಬನೇ ಹೋಗಬೇಕು. ಬೆತ್ತಲಾಗಿ ಬಂದಿದ್ದೀನಿ, ಬೆತ್ತಲಾಗೇ ಹೋಗ್ಬೇಕು ನಾನು. ಹೆಂಡ್ತಿ ಬರಲ್ಲ, ಮಕ್ಕಳು ಬರಲ್ಲ, ಯಾರೂ ಜೊತೆಗೆ ಬರಲ್ಲ. ಆದರೆ ಹೋಗ್ಬೇಕಾದ್ರೆ ಪರಿಶುದ್ಧನಾಗಿ ಹೋಗಬೇಕು. ದೇವರ ರೀತಿಯಲ್ಲಿ ಹೇಗೆ ಹೋದ್ರಲ್ಲ ಆ ರೀತಿಯಾಗಿ ದೇವರ ಆತ್ಮವನ್ನು ನಾವು ದೇವರ ರಾಜ್ಯಕ್ಕೆ ಸೇರಿಸ್ಬೇಕು ಮಕ್ಕಳೇ. ನಿಜವಾಗಿ ಹೇಳ್ತೀನಿ, ನಮ್ಮ ಸಭೆಯಲ್ಲಿ ದಯವಿಟ್ಟು ನಿಮ್ಮ ಕೈ ಜೋಡಿಸಿ ನಾನು ಕೇಳ್ತಾ ಇದ್ದೀನಿ, ದೇವ್ರ ಮಕ್ಕಳೇ, ವಿಶ್ವಾಸಿಗಳೇ, ಇಷ್ಟು ದಿನ ಮಾಡಿದ್ದು ಬಿಟ್ಟು ಬಿಡ್ರಿ. ಈಗ ಮುಂದೆ ನಾವೆಲ್ಲರೂ ಒಕ್ಕೂಟಾಗಿ ಈ ಫ್ರೈಡೇಲಿ ಈ ಮಾತಾಡೋ ಉದ್ದೇಶ, ನಾನು ಇಲ್ಲಿ ಬಂದು ನಿಂತಿದ್ದು ಉದ್ದೇಶ, ದೇವರು ನಮಗೆ ಕೋಟಿ ಸ್ತೋತ್ರ ಆಗಲಿ. ಹೋದ ವರ್ಷ ನನಗೆ ಫಾಸ್ಟರು ವಾಕ್ಯ ಕೊಟ್ಟಿದ್ದರು, ಆನಂತರ ತಿರುಗಿ ಅದು ಮತ್ತೆ ಚೇಂಜ್ ಮಾಡಿದ್ರು. ಆವಾಗ ಮಾತಾಡ್ಲಿಕ್ಕಾಗಲಿಲ್ಲ. ಅಂದರೆ ಆವಾಗ ನಾನು ತುಂಬ ಪಾಪದಲ್ಲಿದ್ದೆ. ಆಗ ನಾನು ಆ ಒಂದು ಪಾಪದಲ್ಲಿ ಅದೇ ಕಾರಣಕ್ಕಾಗಿ ನನಗೆ ಈ ಒಂದು ಸ್ಥಳದಲ್ಲಿ ನಿಂದ್ರಕ್ಕೆ ಜಾಗ ಸಿಗಲಿಲ್ಲ. ಇವಾಗ ಮತ್ತೆ ತಿರ್ಗಾ ಆ ಪುಣ್ಯ ಭಾಗ್ಯ ನನಗೆ ಬಂದಿದೆ. ಆ ಮಾತಾಡೋಕ್ಕೆ 7ನೇ ವಾಕ್ಯ ಕೊಟ್ಟಿದ್ದಾರೆ, ಅದು ಆತ್ಮವನ್ನು ಒಪ್ಪಿಸಿಕೊಡುವಂಥ. ಅದಕ್ಕಾಗಿ ದೇವ್ರ ಮಕ್ಕಳೇ, ಯಾರ ಮುಖ ನೋಡೋಕ್ಕೆ ಹೋಗಬೇಡಿ. ಯಾರು ನಿಮ್ಮ ಸೋದರರಲ್ಲ, ಯಾರು ನಿಮ್ಮ ನಂಟರಲ್ಲ, ನಿಮ್ಮ ಬೀಗರಲ್ಲ, ನಿಮ್ಮ ಸಂಬಂಧಿಕರಲ್ಲ. ದೇವ್ರ ಮಕ್ಕಳೇ, ನಾವು ಎದಕ್ಕಾಗಿ ಬಂದಿದ್ದೀವಿ? ದೇವರನ್ನು ಹುಡ್ಕೋಕ್ಕಾಗಿ ಬಂದಿದ್ದೀವಿ. ಅವರ ವಾಕ್ಯವನ್ನು ನೆರವೇರಿಸೋಕ್ಕಾಗಿ ಬಂದಿದ್ದೀವಿ. ಆತ್ಮ ಮಕ್ಕಳನ್ನು ಸಂಪಾದನೆ ಮಾಡೋಕ್ಕಾಗಿ ಬಂದಿದ್ದೀವಿ. ಅವರ ರಾಜ್ಯವನ್ನು ಕಟ್ಟೋದಕ್ಕಾಗಿ ಬಂದಿದ್ದೀವಿ. ಎಲ್ಲರೂ ಒಂದು ಮನಸ್ಸಾಗಿ ಒಂದುಗೂಡಿ ನಮ್ಮ ಈ ದೊಡ್ಡ ಬಿದರ್ಕಲ್ ಸಭೆಯನ್ನು ಎತ್ತಲ್ಪಡಲಿಯಪ್ಪ ಅಂತಂದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ದೇವ್ರ ಮಕ್ಕಳೇ, ನಾನು ಹೇಳೋದು ಒಂದೇ ನೋಡಿ, ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ, ಯಾರು ಏನಪ್ಪ ಶ್ರೀಮಂತರಲ್ಲ, ಯಾರು ಬಡವರಲ್ಲ. ದೇವರಿಗೆ ಅವರವರ ತಕ್ಕಾಗಿ ಅವರಿಗೆ ಊಟ ಕೊಟ್ಟಿದ್ದಾನೆ. ಒಬ್ಬರಿಗೆ ಒಂದು ಹೊತ್ತಿನ ಊಟ ಕೊಟ್ಟಿರು, ಒಬ್ಬರಿಗೆ 3 ಹೊತ್ತಿನ ಊಟ ಕೊಟ್ಟಿದ್ದಾನೆ. ಆದರೆ ಎಲ್ಲವನ್ನೂ ನಡೆಸುತ್ತೀನಿ ನಾನು ಅಂತಂದು ಅವ್ರು ಹೇಳಿದ್ದಾರೆ. ಹೀಗಿರಲು
ಯಾರು ನಮಗೆ ದೊಡ್ಡವರು ಅನ್ಕೋಬೇಡಿ ಪ್ಲೀಸ್. ದಯವಿಟ್ಟು ನಾನು ಇನ್ನು ಮಾತಾಡ್ತಾ ಇದ್ದೀನಿ ಅಂತಂದು ತಪ್ಪು ತಿಳ್ಕೊಬೇಡ್ರಿ ಪ್ಲೀಸ್. ನಾವು ದೇವರ ವಾಕ್ಯದ ಪ್ರಕಾರವಾಗಿ ಮಾತಾಡಿ ಪಾಸ್ಟ್ರಿಗೆ ಕಿವಿಗೊಟ್ಟು ಪಾಸ್ಟ್ರ್ ಹೇಳುವ ಒಂದು ದಾರಿಯಲ್ಲಿ ನಡೆದರೆ ನಮ್ಮ ಭವಿಷ್ಯ ಒಳ್ಳೆಯದಾಗುತ್ತೆ, ನಮ್ಮ ದಾರಿದೀಪ ಒಳ್ಳೆಯದಾಗುತ್ತೆ. ನಾವು ಹೋದ್ಮೇಲೆ ಮುಂದೆ ನಮ್ಮ ಬರುವ ಸಂತಾನ, ನಮ್ಮ ಬರುವ ಮಕ್ಕಳು ಅವರು ಕೂಡ ಒಳ್ಳೆಯ ಒಂದು ಮಾರ್ಗದಲ್ಲಿ ನಡೀತಾರೆ. ನಮ್ಮಿಂದ ಆಗಲಿಲ್ಲಪ್ಪ ಅಂದರೆ ನಮ್ಮ ಮುಂದಿನ ಸಂತಾನದಿಂದ 4 ಜನ ಆತ್ಮವಿಶ್ವಾಸದಲ್ಲಿ ನಡೆಯೋರು ಆತ್ಮ ಸಂಪಾದನೆ ಮಾಡ್ತಾರೆ. ಹಾಗಾಗಿ ದೇವರ ಮಕ್ಕಳೇ, ತನ್ನ ಆತ್ಮವನ್ನು ಹೇಗೆ ದೇವರು ತಂದೆಯಾದ ಯೋಹನಿಗೆ ಒಪ್ಪಿಸಿಕೊಟ್ರು, ಅದೇ ರೀತಿ ನಾವು ನಮ್ಮ ಆತ್ಮವನ್ನು ಬೇರೆಯವರಿಗಾಗಿ ಒಪ್ಪಿಸಿಕೊಡೋಣ, ಆತ್ಮ ಸಂಪಾದನೆ ಮಾಡೋಣ. ನಾವೆಲ್ಲರೂ ಒಂದಾಗಿ ನಿಂತು ನಮ್ಮ ಚರ್ಚ್ ಆಗಲಿ, ನಮ್ಮ ಫಾಸ್ಟರ್ ಆಗಲಿ, ನಮ್ಮ ಫಾಸ್ಟರ್ ಫ್ಯಾಮ್ಲಿ ಆಗಲಿ ಎಲ್ಲರನ್ನು ಎತ್ತಿ ಹಿಡಿಯೋಣ. ಈ ದೊಡ್ಡ ಬಿದಿರ್ಕಲ್ಲು ಸರ್ಕಲಲ್ಲ, ನಾವು ಪ್ರತಿಯೊಂದು ಏರಿಯಾದಲ್ಲೂ ಹೋಗಿ ಮಾತಾಡೋಣ. ಇವತ್ತಿನ ದಿವಸದಲ್ಲಿ ಯಾರೂ ಒಪ್ಪಲ್ಲ, ಯಾರು ಒಳ್ಳೆಯದನ್ನು ಸ್ವೀಕರಿಸಲ್ಲ. ಸುಳ್ಳು ಭಾಳ ಬೇಗ ಸೇಲ್ ಆಗುತ್ತೆ, ಸತ್ಯ ಮಾತ್ರ ಸೇಲ್ ಆಗಲ್ಲ. ಅದ್ರ ಸಲುವಾಗೇ ದೇವರು ತಮ್ಮ ಆತ್ಮವನ್ನು ಒಪ್ಪಿಸಿಕೊಟ್ರು. ಅದು ಸತ್ಯವನ್ನು ಆಡಿದಕ್ಕಾಗಿಯೇ ನಾನು ದೇವ್ರ ಮಗನಿದ್ದೇನೆ ಅಂತಂದು ಅವ್ರು ಹೇಳಿದಕ್ಕೆ ಅವ್ರಿಗೆ ಈ ಸ್ಥಿತಿ ಬಂತು. ಪಿಲಾತನಿಗೆ ಗೊತ್ತಿತ್ತು, ರಾಜನಾದ ಪಿಲಾತನಿಗೆ ಗೊತ್ತಿತ್ತು, ಇವನಲ್ಲಿ ಏನೂ ದ್ರೋಹ ಕಾಣ್ತಾ ಇಲ್ಲ, ನೀವು ಯಾಕೆ ಇವನನ್ನು ಹೊಡೆಯೋಕ್ಕೆ ಶಿಲುಬೆಗೆ ಹಾಕ್ಸಿ ಅಂತ ಹೇಳ್ತಾ ಇದ್ದೀರ ಅಂತಂದು ಕೇಳಿದಾಗ ಅಲ್ಲಿ ಅವ್ರ ಜನರಾದ ಯೆಹೂದ್ಯರೇ, ಅವ್ರ ಸ್ವಂತ ಜನರೇ ದೇವರನ್ನು ಶಿಲುಬೆಗೆ ಹಾಕಿಸ್ತಾರೆ. ನೋಡಿ ಜನರೇ, ಈ ಥರ ಒಂದು ಲೋಕೈಕ ಜೀವನವಿದೆ. ಅವರನ್ನು ಬದಲಿಸೋಣ. ನಾವು ಬದಲಾಗಿದ್ದೀವಿ ಅಂತಂದಮೇಲೆ ಅವರು ಬದಲಾಗ್ತಾರೆ. ದೇವರ ವಾಕ್ಯಗಳನ್ನು ಸಾರೋಣ ಅಂತಂದು ಹೇಳಿ ಎಲ್ಲ ಕಾರ್ಯಗಳಲ್ಲಿ ಪ್ರಾರ್ಥನೆ ಮಾಡುವ ಸಮಯದಲ್ಲಿ ನೋಡಿ, ಎಲ್ಲರನ್ನು ಯಾವ ಸಮಯದಲ್ಲಿ ಬರಬೇಕು ಆ ಸಮಯದಲ್ಲಿ ಬಂದು ಪ್ರಾರ್ಥನೆ ಮಾಡಿರಿ. ಈಗ ನಮ್ಮ ಚರ್ಚು ಪ್ರತಿನಿತ್ಯ ಬರ್ತಾ ಸಣ್ಣದಾಗ್ತಾ ಇದೆ. ಪ್ರತಿನಿತ್ಯ ಬರ್ತಾ ಜನಗಳು ಪ್ರಾರ್ಥನೆಗೆ ಕಡಿಮೆ ಆಗ್ತಾ ಇದ್ದೀರಾ. ಪ್ಲೀಸ್ ಆದಾದ ಯಾವ್ಯಾವ ಒಂದೊಂದು ಇದು ಕೊಟ್ಟಿದ್ದಾರೆ, ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ, ಅದರ ಪ್ರಕಾರ ಬಂದು ಸಹೋದರರಾಗಲಿ ಬಂದು ಆ ಒಂದು ನಿಮ್ಮ ಕಾರ್ಯಗಳನ್ನು ಸಲ್ಲಿಸಿ ಹೋಗುವಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನನಗೆ ಈ ವಾಕ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರವಾಗಲಿ. ದೇವರಿಗೆ ಮತ್ತು ದೇವದೂತರಾಗಿ ಸ್ತೋತ್ರವಾಗಲಿ. ಹೆಚ್ಚಾಗಿ ಮತ್ತು ನಾನು ಮಾತಾಡಿದಂಥ ಏನಾದರೂ ತಪ್ಪಾಗಿದ್ದರೆ ನಾನು ಕ್ಷಮಿಸಿ. ನೋಡಿ, ನಾನು ಹೇಳೋದೊಂದೇ, ನಾವೆಲ್ಲರೂ ಒಂದು ಶರೀರವಾಗಿದ್ದೇವೆ. ಅದರಲ್ಲಿ ಎಲ್ಲರೂ ಒಂದೊಂದು ಸಣ್ಣ ಭಾಗ. ನಾನು ಕೈ ಆದರೆ ನೀವು ಕಾಲಾಗಿದ್ದೀರಾ, ನೀವು ಕಾಲಾದರೆ ತಲೆಯಾಗಿದ್ದಾರೆ, ಕಣ್ಣು ಮೂಗು ಯಾವ ರೀತಿ ಒಂದೊಂದು ಕೆಲಸ ಮಾಡುತ್ತೆ. ಎಲ್ಲರೂ ತಮ್ಮ ಒಂದು ಕೆಲಸ ಮಾಡಿದ್ರೆ ಈ ಶರೀರ ನಡೀತಿ ಅಂತಂದು ನಾನು ಹೇಳುತ್ತಾ, ಬೋಧಕರಿಗೆ ವಿಧೇಯರಾಗೋಣ. ಅವರಲ್ಲಿ ವಿಧೇಯರಾಗಿ ಅವರು ಹೇಳಿದಂಥ ಮಾತುಗಳಿಗೆ ನಡೆದು ನಮ್ಮ ಕೈಯಿಂದ ಆದಷ್ಟು ನಮ್ಮ ಪ್ರಯತ್ನವನ್ನು ಮಾಡೋಣ ಅಂತಂದು ಹೇಳುತ್ತಾ ಈ ನನ್ನ ವಾಕ್ಯವನ್ನು ಮುಗಿಸ್ತೇನೆ. ದೇವರ ನಾಮಕ್ಕೆ ಕೋಟಿ ಸ್ತೋತ್ರವಾಗಲಿ. ಬಂದಂಥ ವಾಕ್ಯ 7ನೇ ಶಿಲುಬೆಯಲ್ಲಿ 7ನೇ ಮಾತನ್ನು ಯೇಸು ಸ್ವಾಮಿ ಆಡಿದಂಥ ಮಾತು, ತಂದೆಯೇ ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಅಂತ. ಅದು ಯೋಹಾನ 10:17-18 ಹೇಳುತ್ತೆ, ದೇವರಿಗೆ ಪ್ರಾಣವನ್ನು ಕೊಡುವುದಕ್ಕೆ ಅಧಿಕಾರ ಉಂಟು. ನಾವು ನಮ್ಮ ಪ್ರಾಣನ ತಗೊಳ್ಳೋಕ್ಕೆ ನಮ್ಗೆ ಅಧಿಕಾರ ಇಲ್ಲ. ದೇವರು ನಮ್ಮನ್ನು ಕರೆಯೋ ತನಕ ನಾವು ಯಾರೂ ಆ ಥರ ಒಂದು ತೀರ್ಮಾನನ ತಗೊಳ್ಳೋಕ್ಕಾಗಲ್ಲ. ಆದರೆ ದೇವರಿಗೆ ಆ ಅಧಿಕಾರ ಇತ್ತು. ಅದನ್ನು ವಾಕ್ಯದಲ್ಲೇ ಹೇಳಿದ್ದಾರೆ, ನಾನು ತಿರುಗಿ ಪಡ್ಕೊಳ್ಳುತ್ತೇನೆಂದು ನನ್ನ ಪ್ರಾಣವನ್ನು ಕೊಡುತ್ತೇನೆ. ಅದರ ನಿಮಿತ್ತವಾಗಿಯೂ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರೂ ನನ್ನಿಂದ ತೆಗೆಯರು. ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು. ಅದನ್ನು ತಿರುಗಿ ಪಡ್ಕೊಳ್ಳುವುದಕ್ಕೂ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂತ ವಾಕ್ಯ ಹೇಳುತ್ತೆ ಯೋಹಾನ 10:17-18. ಆದರೆ ಈ ರೀತಿಯಾಗಿ ಮನುಷ್ಯನಿಗೆ ಆ ಅಧಿಕಾರ ಇಲ್ಲ. ನಾವು ನಮ್ಮ ಪ್ರಾಣನ ನಾವು ತಗೊಳ್ಳೋಕ್ಕೂ ನಮ್ಗೆ ಅಧಿಕಾರ ಇಲ್ಲ. ಆ ಪ್ರಾಣನ ಮತ್ತೆ ಪಡ್ಕೊಳ್ಳೋದಕ್ಕೂ ನಮಗೆ ಯಾವ ಅಧಿಕಾರವೂ ಇಲ್ಲ. ದೇವರಿಗೆ ಮಾತ್ರ ಈ ಅಧಿಕಾರ ಉಂಟು. ಹಾಗೆಯೇ ಕೀರ್ತನೆಯಲ್ಲಿ 31:5 ಹೇಳುತ್ತೆ, ನೀನೇ ನನಗೆ ಆಧಾರವಲ್ಲವೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆ.
ಯೆಹೋವನೇ, ನಂಬಿಕೆಯುಳ್ಳ ದೇವರೇ, ನನ್ನನ್ನು ವಿಮೋಚಿಸಿದ್ದಿ ಅಂತ. ಅಂದರೆ ದೇವರು ಪ್ರಾಣ ಕೊಡುವುದನ್ನು ದೇವರು ಮುಂಚೆನೇ ಅದನ್ನು ತೀರ್ಮಾನ ಮಾಡಿದ್ದಾರೆ. ಹಾಗಾಗಿ ಅದನ್ನು ಕೊಡುವುದಕ್ಕೆ ಯೇಸು ಸ್ವಾಮಿಗೆ ಅಧಿಕಾರ ಉಂಟು. ಅದನ್ನು ಯಾರಿಂದಲೂ ಅದನ್ನು ಬದಲಾಯಿಸೋದಕ್ಕೆ ಸಾಧ್ಯವಿರಲಿಲ್ಲ. ಯೇಸು ತನ್ನ ಅಂದಿನಿಂದ ಯೇಸು ಕ್ರಿಸ್ತನು ತಾನು ಯೆರೂಸಲೇಮಿಗೆ ಹೋಗಿ ಅಲ್ಲಿ ಹಿರಿಯರಿಂದಲೂ ಮಹಾಯಾಜಕರಿಂದಲೂ ಶಾಸ್ತ್ರಿಗಳಿಂದಲೂ ಬಹು ಕಷ್ಟಗಳನ್ನು ಅನುಭವಿಸಿ ಕೊಲ್ಲಲ್ಪಟ್ಟು 3ನೇ ದಿನದಲ್ಲಿ ಜೀವಿತನಾಗಿ ಎಬ್ಬಿಸಲ್ಪಡಬೇಕೆಂದು ತನ್ನ ಶಿಷ್ಯರಿಗೆ ಹೇಳುವುದಕ್ಕೆ ಪ್ರಾರಂಭಿಸಿದನು. ಅಂದರೆ ಯೇಸು ಸ್ವಾಮಿಗೆ ತಾನು ಪ್ರಾಣ ಕೊಡ್ತೀನಿ ಅಂತ ಮುಂಚೆನೇ ಗೊತ್ತಿತ್ತು. ಆತನು ಅದರಿಂದ ತಂದೆಯ ಆಜ್ಞೆಯನ್ನು ನೆರವೇರಿಸಬೇಕಾಗಿತ್ತು. ಆತನು ನಮಗೋಸ್ಕರ ಈ ಪ್ರಾಣವನ್ನು ಏತಕ್ಕೆ ಕೊಡುತ್ತಿದ್ದಾನೆಂದರೆ ನಾವು ಮಾಡಿದ ತಪ್ಪಿಗಾಗಿ, ನಮ್ಮ ಪಾಪಗಳಿಗಾಗಿ, ನಮ್ಮ ಅಕ್ರಮಗಳಿಗಾಗಿ, ನಾವು ಮಾಡಿದಂಥ ದ್ರೋಹಗಳಿಗಾಗಿ, ನಾವು ಅನುಭವಿಸ್ತಿರುವಂಥ ಕಷ್ಟಗಳಿಗೋಸ್ಕರ, ಇವೆಲ್ಲದಕ್ಕೋಸ್ಕರ ದೇವರು ಯೆಹೋವನು ಮೊದಲೇ ಯೇಸು ಸ್ವಾಮಿಯನ್ನು ತನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿದನು. ಆತನು ನಂಬುವ ಯಾರಾದರೂ ಕೆಟ್ಟು ಹೋಗಬಾರದು, ಅವರು ಹಾಳಾಗಬಾರದು, ನಿತ್ಯ ಜೀವನ ಪಡ್ಕೋಬೇಕು ಅಂತ ಹೇಳಿ ಯೇಸು ಸ್ವಾಮಿ ತಂದೆಯಾದ ದೇವರು ಮುಂಚೆನೇ ನಮಗೋಸ್ಕರ ಈ ತೀರ್ಮಾನನ ತಗೊಂಡಿದ್ದರು. ಹಾಗಾಗಿ ಯೇಸು ಸ್ವಾಮಿ ಅದಕ್ಕೆ ವಿಧೇಯರಾಗಿದ್ದರು. ಯೇಸು ಸ್ವಾಮಿ ವಿಧೇಯರಾಗಿದ್ದಾರೆ ಅಂದರೆ ಅವರ ಮಕ್ಕಳಾದ ನಾವು ಕೂಡ ಎಲ್ಲ ಕಾರ್ಯದಲ್ಲೂ ವಿಧೇಯರಾಗಬೇಕು ಅಂತ ಈ ಮೂಲಕ ದೇವರು ಕೂಡ ನಮಗೆ ತಿಳಿಸ್ತಾರೆ. ನಾವು ಸಭೆಯ ಬೋಧಕರ ಮಾತನ್ನ ಕೇಳಬೇಕು, ಸಭೆಯ ಬೈಬಲಲ್ಲಿ ಹೇಳಿರುವಂಥ ವಾಕ್ಯವನ್ನು ಕೇಳಬೇಕು, ಅದಕ್ಕೆ ವಿಧೇಯರಾಗಬೇಕು. ಯೇಸು ಸ್ವಾಮಿ ಇದನ್ನೆಲ್ಲ ತಂದೆಯ ಮಾತಂತೆ ಎಲ್ಲವನ್ನು ಕೇಳ್ತಿದ್ರು, ಮಾಡ್ತಿದ್ರು. ಅವರು ಯಾವುದನ್ನೂ ಬಿಟ್ಕೊಡ್ತಿರ್ಲಿಲ್ಲ. ಎಲ್ಲ ಕೆಲಸದಲ್ಲೂ ಯೇಸು ಸ್ವಾಮಿ ತಂದೆಯಾದ ಮಾತನ್ನ ಕೇಳ್ತಾಯಿದ್ರು. ತಂದೆ ತನ್ನ ಆತ್ಮವನ್ನು ಕೈಗೆ ಒಪ್ಪಿಸ್ಕೊಡ್ಬೇಕಾದ್ರೆ ಅದನ್ನು ತುಂಬ ದುಃಖನ ಪಡ್ತಿದ್ರು. ಅವರಿಗೆ ಮುಳ್ಳಿನ ಕಿರೀಟ ಹಾಕಿದ್ರು, ತುಂಬ ರಕ್ತ ಸೋರ್ತಿತ್ತು, ಕೈಯಲ್ಲಿ ಗಾಯಗಳು, ಕಾಲಿನಲ್ಲಿ ಗಾಯಗಳು, ಶರೀರದಲ್ಲಿ ತುಂಬ ಗಾಯಗಳು. ಆ ಗಾಯಗಳೆಲ್ಲ ನಮ್ಮಿಂದನೇ ಆಗಿದ್ದು, ನಾವು ಮಾಡಿದ ತಪ್ಪಿನಿಂದನೇ ಆಗಿದ್ದು. ನಾವು ದೇವರ ಮಾತಿಗೆ ವಿಧೇಯರಾಗಿ ಆತನ ಆಜ್ಞೆಯಂತೆ ನಡೆದಿದ್ದರೆ ಯೇಸು ಸ್ವಾಮಿನ ಈ ಭೂಲೋಕಕ್ಕೆ ಬರಬೇಕಾಗೂ ಇರಲಿಲ್ಲ, ಇಷ್ಟೆಲ್ಲ ಕಷ್ಟಪಡಬೇಕಾಗೂ ಇರಲಿಲ್ಲ. ಇವೆಲ್ಲ ನಮ್ಮಿಂದನೇ ದೇವರು ಈ ನೋವುಗಳನ್ನೆಲ್ಲ ಅನುಭವಿಸಿದರು. ಕರ್ತನು ತುಂಬ ನಮಗೋಸ್ಕರ ನೋವುಗಳನ್ನು ಅನುಭವಿಸಿದ್ದಾರೆ. ನಾವು ನಮ್ಮ ಆತ್ಮಗಳನ್ನು, ಯೇಸು ಸ್ವಾಮಿ ತನ್ನ ಪ್ರಾಣವನ್ನು ಹೇಗೆ ತಂದೆಯಾದ ದೇವರಿಗೆ ಒಪ್ಪಿಸ್ಕೊಟ್ರೋ ಅದೇ ರೀತಿಯಾಗಿ ನಮ್ಮ ಆತ್ಮಗಳನ್ನು, ನಮ್ಮ ಪ್ರಾಣ ಶರೀರವನ್ನು ನಾವು ಕೂಡ ಒಪ್ಪಿಸ್ಕೊಡ್ಬೇಕು. ಆತನ ಆಜ್ಞೆಯಂತೆ ನಾವು ನಡೆಯಬೇಕಾಗಿದೆ. ಹಾಗೆ ನೋಡಿರಿ, ನಾವು ಯೆರೂಸಲೇಮಿಗೆ ಹೋಗುತ್ತಾ ಇದ್ದೇವೆ ಮತ್ತು ಮನುಷ್ಯಕುಮಾರ ಯಾಜಕರು ಮತ್ತು ಶಾಸ್ತ್ರಿಗಳು ಹಿಡ್ಕೊಂಡು ಆತನಿಗೆ ಮರಣದಂಡನೆ ವಿಧಿಸಿ ಅವನನ್ನು ಅಪಹಾಸ್ಯ ಮಾಡುವುದಕ್ಕೂ, ಕೊರಡೆಗಳಿಂದ ಹೊಡೆಯುವುದಕ್ಕೂ, ಶಿಲುಬೆಗೆ ಹಾಕುವುದಕ್ಕೂ ಅನ್ಯರ ಕೈಗೆ ಒಪ್ಪಿಸುವರು. ಅವನು ಸತ್ತ 3ನೇ ದಿನದಲ್ಲಿ ಜೀವಿತವಾಗಿ ಎಬ್ಬಿಸಲ್ಪಡುವನು ಅಂತ ವಾಕ್ಯ ಹೇಳ್ತಾ ಇದೆ. ಸೊ ಅಲ್ಲಿ ದೇವ್ರಿಗೆ ಗೊತ್ತಿತ್ತು ಮುಂದೆ ಏನೇನೆಲ್ಲ ಆಗುತ್ತೆ ನನಗೆ ಅಂತೇಳಿ. ಆ ಊರಿಗೆ ಹೋಗಬಾರ್ದು ಅಂತ ಅವ್ರು ಅಂದ್ಕೊಂಡಿದ್ದಿದ್ರೆ ಆ ಸ್ಥಳಕ್ಕೆ ಅವ್ರು ಹೋಗ್ದೇನೂ ಇರ್ಬೋದಿತ್ತು. ಅವರು ತನ್ನ ಪ್ರಾಣನ ಕೊಡಬಾರ್ದು ಅಂತ ಅಂದ್ಕೊಂಡಿದ್ರೆ ಅದರಿಂದನೂ ಅವ್ರು ತಪ್ಪಿಸ್ಕೋಬೋದಿತ್ತು. ಆದರೆ ಯೇಸು ಸ್ವಾಮಿ ಆ ಥರ ಮಾಡ್ದಿರ ನಮಗೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟನು. ಮತ್ತು ಆ ಜಾಗಕ್ಕೆ ಹೋದಾಗ ಏನೆಲ್ಲ ಆಗುತ್ತೆ ಅನ್ನೋದು ಯೇಸು ಸ್ವಾಮಿಗೆ ಅರಿವಿತ್ತು. ಅವರು ಎಷ್ಟೆಲ್ಲ ಹಿಂಸೆ ಕೊಡ್ತಾರೆ, ಎಷ್ಟು ಅವಮಾನ ಪಡಿಸ್ತಾರೆ, ಎಷ್ಟು ನಿಂದಿಸ್ತಾರೆ, ಎಲ್ಲವೂ ಯೇಸು ಸ್ವಾಮಿಗೆ ಗೊತ್ತಿದ್ದರೂ ಕೂಡ ಆ ಸ್ಥಳದಲ್ಲಿ ಹೋಗಿ ಆ ಕಷ್ಟಗಳನ್ನೆಲ್ಲ ಅನುಭವಿಸ್ತಾರೆ. ಸೊ ನಾವು ಹೇಳ್ತೀವಿ ನಮಗೆ ಎಷ್ಟು ಕಷ್ಟ ಇದೆ, ಎಷ್ಟು ಕಣ್ಣೀರಿದೆ, ನಮ್ಮನ್ನು ಯಾರು ಕೇಳ್ತಾರೆ, ಯಾರು ಮಾಡ್ತಾರೆ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ದೇವ್ರಿಗೆಲ್ಲ ಗೊತ್ತು ಯಾವ ಸಮಯದಲ್ಲಿ ದೇವರು ಯಾವ ರೀತಿ ನಮಗೆ ಸಹಾಯ ಮಾಡಬೇಕೋ ಆ ರೀತಿಯಾಗಿ ನಮಗೆ ಸಹಾಯ ಮಾಡ್ತಾರೆ. ಕರ್ತನಿಗೆ ಕೋಟಿ ಸ್ತೋತ್ರ.